ಸಾರಿ ಸಿದ್ಧಾರ್ಥ, ಫೇಲ್ ಆಗಿದ್ದು ನಾವು. ಫಸ್ಟ್ ಕಾಫಿನ ಯಾಕಯ್ಯ ನಿಮಗೆ ಕೊಡಬೇಕು ನಾವು ಬೆಳೆದು ಅಂತ ಹೇಳಿದವರು ತೇಜಸ್ವಿಯವರು. ನಾನು ಕಾಫಿ ನಾನು ಬೀದಿಲಿ ನಿಂತ್ಕೊಂಡು ಮಾರ್ತೀನಿ. ಮೂಡಿಗೆರೆ ಬೆಳೆಗಾರರ ಸಂಘ ಅಂತ ಒಂದು ಶುರು ಆಗ್ತದೆ. ಆ ಬೆಳೆಗಾರರ ಸಂಘದ ಮೊದಲನೇ ಅಧ್ಯಕ್ಷರು ಬಂದು ಸಿದ್ಧಾರ್ಥ ಹೆಗ್ಡೆ ಅವರು, ತಂದೆ ಗಂಗೆ ಹೆಗ್ಡೆ ಅವರು. ಅವತ್ತಿಗೆ 400 ಎಕರೆ ತೋಟ ಇದ್ದಂತ ವ್ಯಕ್ತಿ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡಿದಂತ ಉದ್ಯಮಿಗಳು ಎಷ್ಟು ಜನ ಇದ್ದಾರೆ ಅಂತ ನೀವು ತಕ್ಷಣ ಕೇಳಿದ್ರೆ ನೀವು ಹೆಚ್ಚಾನ 1-2 ಹೆಸರೇ ನಿಮಗೆ ಬರ್ಬೋದು ಅಷ್ಟೇ. ಕನ್ನಡಿಗರಲ್ಲಿ ಉದ್ಯಮಶೀಲತೆಯ ಮನೋಭಾವನೆ ತುಂಬಾ ಕಮ್ಮಿ. ಅಂತ ವಾತಾವರಣದಲ್ಲಿ ಸಿದ್ಧಾರ್ಥ ಬರ್ತಾರೆ. ಸಿವಾನ್ ಸೆಕ್ಯೂರಿಟೀಸ್ ಅವರ ಮೊದಲನೇ ಕಂಪನಿ. ಸಿವಾನ್ ಅಲ್ಲಿ ತುಂಬಾ ಅರ್ನ್ ಮಾಡ್ತಾರೆ, ಅವರೇ ಹೇಳ್ಕೊಂಡಿದ್ದಾರೆ. ದಿನಕ್ಕೆ ಅವತ್ತಿನ ಕಾಲಕ್ಕೆ 1 ಲಕ್ಷ ಸಂಪಾದನೆ ಮಾಡ್ತಿದ್ದೆ ಅಂತ. ಆ ಕೊಳೆ ರೋಗ ಬಂದ ತಕ್ಷಣ ನಮ್ಮಲ್ಲಿ ಒಂದಷ್ಟು ಜನ ಏನ್ ಮಾಡೋರು ಅಂದ್ರೆ ಕುಶಾಲನಗರಕ್ಕೆ ಓಡೋಗೋರು. ಅಲ್ಲಿ ಯಾರೋ ಒಬ್ಬ ಕೇರಳದವನು ಏನೋ ಒಂದು ಇದು ಕೊಡ್ತಾನಂತೆ ಮೆಡಿಸಿನ್, ಇದಕ್ಕೆ ಹಾಕ್ಬಿಟ್ರೆ ಕೊಳೆ ರೋಗ ಹೋಗ್ಬಿಡುತ್ತೆ ಅಂತ ತಂದು ಸ್ಪ್ರೇ ಹೊಡಿಯೋರು. ಅವ್ನು ಮಾರ್ತಾ ಇರೋದು ಎಂಡೋಸಲ್ಫಾನ್. ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಜಿಲ್ಲೆ ಕೆಲವು ಭಾಗಗಳಲ್ಲಿ ಮೇಲಿಂದ ಸ್ಪ್ರೇ ಮಾಡಿದ್ದಕ್ಕೆ ಎಷ್ಟೋ ಜನ ಅಂಗವಿಕಲರಾಗಿ ಹೋಗಿದ್ದಾರೆ. ಅಂತ ಎಂಡೋಸಲ್ಫಾನ್ ನ ಗೌರ್ಮೆಂಟ್ ಬ್ಯಾನ್ ಮಾಡಿದೆ. ಅದು ಯಾವನೋ ಒಬ್ಬ ಕದೀಮ ತಂದು ಮಾರ್ತಾನೆ. ಮಲ್ನಾಡಿನಲ್ಲಿ ಒಂದು ಎಕಲಾಜಿಕಲ್ ಸಿಸ್ಟಮ್ ತೆಗೆದ್ರು. ಬೆಲೆ ಬಂತು ಅಂದ್ರೆ ಇದ್ದು ಬಿದ್ದವರೆಲ್ಲ ಅದನ್ನೇ ಬೆಳೆಯಕ್ಕೆ ಶುರು ಮಾಡ್ತಾರೆ. ಅದು ಒಂದು ಕೆಟ್ಟ ಪದ್ಧತಿ. ನಾನ್ ಕಣ್ಣಾರೆ ಕಂಡ ಹಾಗೆ ಗೋಮಾಳಗಳು ಎಷ್ಟೊಂದು ಇತ್ತು ನಮ್ಮಲ್ಲಿ ಅಂದ್ರೆ ಇವತ್ತು ಗೋಮಾಳಗಳೇ ಇಲ್ಲ. ಇವತ್ತಿಗೆ ಏನೋ ಗೋರಕ್ಷಣೆ ಮಾಡಿ ನಾವು ಹೋರಾಟ ಮಾಡ್ತಾರಲ್ಲ, ಸರಿಯಪ್ಪ ನನ್ನ ಹತ್ರ 4 ದನ ಇದೆ, ಅದ್ ಮೇಯಕ್ ಜಾಗ ಇಲ್ಲ, ಇದ್ ಜಾಗನೆಲ್ಲ ನೀವು ತೋಟ ಮಾಡ್ಕೊಂಡಿರಿ, ಎಲ್ಲಿ ಬಿಡೋಣ? ಕಾಡಿಗೆ ಅರಣ್ಯ ಇಲಾಖೆ ಬಿಡಲ್ಲ. ಈ ಗೋರಕ್ಷಕಗಳ ಪ್ರಕಾರ ದನ ಎಲ್ಲಿ ಬಿಡ್ಬೇಕು? ಈಗ ನಾವು ಅವ್ರ ಮನೆಗೆ ಬಿಡ್ಬೇಕು ತಗೊಂಡೋಗಿ. ಈಗ ಬೆಳೆ ಚೆನ್ನಾಗಿ ಬರಲ್ಲ ನಮ್ಮ ಭೂಮಿಲಿ ಅನ್ನೋದು, ಅದಕ್ಕೆ ಮತ್ತಿನ್ನೊಂದಷ್ಟು ಫರ್ಟಿಲೈಸರ್ಸ್ ತಂದು ಸುರಿಯೋದು. ಅದಕ್ಕೆ ಈ ಅಗ್ರಿಕಲ್ಚರ್ ಇದರಲ್ಲಿ ಡಾಕ್ಟರ್ ತರ ಓಡಾಡ್ತಿರ್ತಾರೆ ಇದ್ರವ್ರು, ಪೆಸ್ಟಿಸೈಡ್ ಕಂಪ್ನಿಯವರು. ಅವ್ರು ಬಂದು ಇದನ್ನ ಹಾಕಿ ಸರ್, ಅದನ್ನ ಹಾಕಿ ಸರ್. ನಮ್ಮವ್ರು ಅದ್ರ ಬಗ್ಗೆ ಒಂದು ಘಟನೆ ಹೇಳ್ತೀನಿ. ನಮ್ಮಲ್ಲಿ ವಿಪರೀತ ಮಳೆ ಜಾಸ್ತಿ ಆಯ್ತು ಅಂದ್ರೆ ಈ ಶುಂಠಿ ಬೆಳೆಯ ತಕ್ಷಣ ಶುಂಠಿಗೆ ಕೊಳೆ ರೋಗ ಅಂತ ಬರ್ತಿತ್ತು. ಕೊಳೆ ರೋಗ ಬಂದೇ ಬರುತ್ತೆ, ಗದ್ದೆಯಲ್ಲಿ ಬೆಳಿತಿರೋದು ಇವರು. ನೀವು ಶೀತ ಪ್ರದೇಶದಲ್ಲಿ ಗಿಡ ನೆಟ್ಟು ಅದು ಕೊಳ್ತೋಗ್ತಿದೆ ಅಂದ್ರೆ ಅದಕ್ಕೇನ್ ಹೇಳೋದು? ಅದ್ರ ಮೂಲ ಜೀನ್ಸ್ ಇರೋದು ಒಂದು ಸಮಶೀತೋಷ್ಣ ವಲಯದಲ್ಲಿ ಬೆಳೆ. ನೀವು ಡ್ರೈ ಏರಿಯಾದಲ್ಲಿ ಬೆಳಿಬೇಕು ಅಂತ. ಏರಿ ಜಾಗಗಳು, ನೀರು ನಿಲ್ದಿರುವಂತ ಪ್ರದೇಶ. ಇವರು ಸದಾಕಾಲ ನೀವು ನೀರು ನಿಂತ್ಕೊಳ್ಳುವಂತ ಪ್ರದೇಶದಲ್ಲಿ ನೀವು ಬೆಳೆದು ಅದು ಕೊಳೆ ಬರ್ತಿದೆ, ಅದಕ್ಕೇನೋ ಔಷಧಿ ತಂದು ಹಾಕ್ತೀನಿ ಅಂದ್ರೆ ಆ ಕೊಳೆ ರೋಗ ಬಂದ ತಕ್ಷಣ ನಮ್ಮಲ್ಲಿ ಒಂದಷ್ಟು ಜನ ಏನ್ ಮಾಡೋರು ಅಂದ್ರೆ ಕುಶಾಲನಗರಕ್ಕೆ ಓಡೋಗೋರು. ಅಲ್ಲಿ ಯಾರೋ ಒಬ್ಬ ಕೇರಳದವನು ಏನೋ ಒಂದು ಇದು ಕೊಡ್ತಾನಂತೆ ಮೆಡಿಸಿನ್, ಅದು ತೊಗೊಂಡು ಬಂದರೆ ಇದಕ್ಕೆ ಹಾಕ್ಬಿಟ್ರೆ ಕೊಳೆ ರೋಗ ಹೋಗ್ಬಿಡುತ್ತೆ ಅಂತ ತಂದು ಸ್ಪ್ರೇ ಹೊಡಿಯೋರು. ನಾನು ಅದೆಲ್ಲ ರಿಸರ್ಚ್ ಮಾಡಿದೆ. ಕುಶಾಲನಗರದಲ್ಲಿ ಎಲ್ಲಿ ಮಾರ್ತಾನೆ, ಏನು ಮಾಡ್ತಾರೆ, ಹಿಂದೆ ಅವ್ರು ಯಾರೋ ತಂದು ಮಾರೋರು. ಕಡೆಗೆ ನನಗನ್ಸಿದ್ದೇನೆಂದರೆ ಅವನು ಮಾರ್ತಾ ಇರೋದು ಎಂಡೋಸಲ್ಫಾನ್ ಬ್ಯಾನ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆ, ಕೇರಳದ ಕೆಲವು ಭಾಗ, ಕಾಸರಗೋಡು ಜಿಲ್ಲೆ ಕೆಲವು ಭಾಗಗಳಲ್ಲಿ ಗೇರುಗೆ, ನಮ್ಮ ಕ್ಯಾಶ್ಯೂಗೆ ಮೇಲಿಂದ ಸ್ಪ್ರೇ ಮಾಡಿದ್ದಕ್ಕೆ ಎಷ್ಟೋ ಜನ ಅಂಗವಿಕಲರಾಗಿ ಹೋಗಿದ್ದಾರೆ. ಗೋಡಂಬಿ. ಹೌದೌದು, ಅದೊಂದು ದೊಡ್ಡ ಇದು. ನೀವು ಅವ್ರನ್ನ ಸರ್ಕಾರ ಹೆಂಗ್ ನೆಗ್ಲೆಕ್ಟ್ ಮಾಡ್ತು ಅಂದ್ರೆ ಅವ್ರನ್ನ ಕೇಳೋರೇ ಗತಿ ಇಲ್ಲ. ಇವತ್ತಿಗೂ ಮಕ್ಕಳು ಹ್ಯಾಂಡಿಕ್ಯಾಪ್ಟ್ ಆಗಿ ಹುಟ್ಟಿದ್ದಾರೆ. ಈ ಸರ್ಕಾರದ ವಿರುದ್ಧ ಒಬ್ರು ದೊಡ್ಡ ಮನುಷ್ಯ ಹೋರಾಡಿ ಅವರಿಗೆ ಪೆನ್ಷನ್ ಬರೋ ಹಂಗೆ ಮಾಡ್ಕೊಟ್ರು. ಅವ್ರು ಉಡುಪಿಯಲ್ಲಿದ್ದಾರೆ. ರವೀಂದ್ರನಾಥ್ ಶಾನ್ಭಾಗ್ ಅಂತ ತುಂಬಾ ದೊಡ್ಡ, ಹೌದು, ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ ಅವರು ಉಡುಪಿಯಲ್ಲಿರ್ತಾರೆ. ಅವರು ತುಂಬಾ ದೊಡ್ಡ ಹೋರಾಟ ಮಾಡಿ ಅವರಿಗೆ ಸರ್ಕಾರದಿಂದ ಪೆನ್ಷನ್ ಬರೋ ಹಾಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಈ ಎಂಡೋಸಲ್ಫಾನ್. ಯಾವ ಪ್ರಾಂತ್ಯದಲ್ಲಿ? ಬೆಳ್ತಂಗಡಿ ತಾಲೂಕಲ್ಲಿ, ಪುತ್ತೂರು ತಾಲೂಕಲ್ಲಿ, ಅಲ್ಲಿಂದ ಆಚೆ ಕಾಸರಗೋಡಲ್ಲಿ ಕೆಲವು ಭಾಗ, ಅಲ್ಲೆಲ್ಲ ಈ ತರದ್ದು. ಅದು ಪಶ್ಚಿಮ ಘಟ್ಟನೆ ಖಂಡಿತ ಕೆಳಭಾಗ ಗೊತ್ತಾಯ್ತು. ಅಂದ್ರೆ ಕರಾವಳಿ ಪಶ್ಚಿಮ ಘಟ್ಟ ಸಂಸೋ ಜಾಗ ಅಲ್ಲಿ ಅಂತ ಎಂಡೋಸಲ್ಫಾನ್ ನ ಗೌರ್ಮೆಂಟ್ ಬ್ಯಾನ್ ಮಾಡಿದೆ. ಅದು ಇನ್ಯಾವನೋ ಒಬ್ಬ ಕದೀಮ ತಂದು ಮಾರ್ತಾನೆ. ಇವ್ರು ಓಡೋಗಿ ಅದನ್ನ ತಗೊಂಡು ಬರ್ತಾರೆ. ಎಲ್ಲರೂ ಹೇಳ್ತಿದ್ದು ಒಂದೇ, ಏನ್ ಔಷಧಿ ತೋರ್ಸಪ್ಪ ಅಂತ ಕೇಳಿದ್ರೆ ಅದಕ್ಕೆ ಹೆಸರಿರಲ್ಲ, ಲೇಬಲ್ ಇರಲ್ಲ ಅಂತ ಹೇಳ್ತಾರೆ. ಲೇಬಲ್ ಇಲ್ದಿರೋ ಔಷಧಿ ಯಾವ್ದಪ್ಪ ಅಂದ್ರೆ ಇದೇನೆ, ಇನ್ಯಾವುದೂ ಅಲ್ಲ. ಆ ಥರ ಮಾಡಿ ಇವರು ಇಡೀ ಒಂದು ಜಲಚರ ವ್ಯವಸ್ಥೆನೇ ನಮ್ಮ ಮಲೆನಾಡಿನಲ್ಲಿ ಒಂದು ಏನು ಸಿಸ್ಟಮ್ ಇತ್ತು, ಎಕೋ ಸಿಸ್ಟಮ್ ಇತ್ತಲ್ಲ, ಎಕಲಾಜಿಕಲ್ ಸಿಸ್ಟಮ್, ಆ ಎಕಲಾಜಿಕಲ್ ಸಿಸ್ಟಮ್ನೇ ತೆಗೆದ್ರು. ಅಲ್ಲ, ಇವ್ರಿಗೆ ಗೊತ್ತಿಲ್ಲ ಎಂಡೋಸಲ್ಫಾನ್ ಹಾಕಿ ಆ ಒಂದು ಪ್ರಾಂತ್ಯದ ಜನ ಅಂಗವಿಕಲರಾಗಿ ಅಥವಾ ವಿಶೇಷ ಇವರು ಎಂಡೋಸಲ್ಫಾನ್ ಅಂದ್ರೆ ಏನು ಅಂತಾನೆ ನಮ್ಮ ಜನರಿಗೆ ಗೊತ್ತಿಲ್ಲ. ಅದು ಅಲ್ಲಾಗಿದ್ದು ಏನು ಅನ್ನೋದು ತಿಳ್ಕೊಳ್ಳೋ ಇದಿಲ್ಲ. ನನಗೇನಪ್ಪ, ನಂಗೆ ಶುಂಠಿ ಕೊಳೆ ಬರಬಾರ್ದು, ರೇಟ್ ಬರಬೇಕು, ಅದು ಕೊಳೆ ಬರದೆ ಹಾಳಾಗಬಾರ್ದು, ಒಳ್ಳೆ ಫಸಲು ಬರಬೇಕು, ನಾನು ಒಳ್ಳೆ ರೇಟಿಗೆ ಮಾರ್ಕೋಬೇಕು ಅಷ್ಟೇ. ಒಳ್ಳೆ ರೇಟ್ ಇದೆಯಾ ಹೋಗ್ಲಿ ಅದಕ್ಕೆ? ಅದು ಒಂಥರ ಹಾವು ಏಣಿ ಆಟ ಸರ್. ಸೇಮ್ ಜುಗಾರಿ ಕ್ರಾಸೆ. ನಿಮಗೆ ಇವತ್ತು ರೇಟ್ ಇದೆ ಅಂತ ಹೇಳಿ ಈ ವರ್ಷ ಅದು ಶುಂಠಿ ಬೆಳೆ ಅಲ್ಲ, ನಮ್ಮ ದೇಶದಲ್ಲಿ ಎಲ್ಲ ರೈತರು ಅದೇ ಕತೆ. ಯಾವ್ದಾದ್ರು ಒಂದು ಇದಕ್ಕೆ ಬೆಲೆ ಬಂತು ಅಂದ್ರೆ ಇದ್ದು ಬಿದ್ದವರೆಲ್ಲ ಅದನ್ನೇ ಬೆಳೆಯಕ್ಕೆ ಶುರು ಮಾಡ್ತಾರೆ. ಅದು ಒಂದು ಕೆಟ್ಟ ಪದ್ಧತಿ. ಆಮೇಲೆ ನಮ್ಮಲ್ಲಿ ಪಾಲಿಸೀಸ್ ಕೂಡ ಇಲ್ಲ ಗೌರ್ಮೆಂಟ್ ಅಲ್ಲಿ. ನೀನು ಈ ಬೆಳೆನ ಇಷ್ಟೇ ಬೆಳಿಬೇಕು ಅನ್ನೋದೊಂದು ಪಾಲಿಸಿ ತಂದ್ರೆ ಯಾವಾಗ್ಲೂ ನಿಮ್ಗೆ ಮಾರ್ಕೆಟ್ ಸಿಗುತ್ತೆ. ಯಾವ ಮಾರ್ಕೆಟ್ ಇಲ್ವಲ್ಲ, ನಮ್ಮ ನಿಯಂತ್ರಣನೇ ಇಲ್ವಲ್ಲ ಇದ್ರ ಮೇಲೆ.
ಹಾಗೆ ಶುಂಠಿ ಬೆಳೀತಾರೆ, ಕಮ್ಮಿ ಇದ್ದಾಗ ರೇಟ್ ಜಾಸ್ತಿ ಆಗಿರುತ್ತೆ. ರೇಟ್ ಜಾಸ್ತಿ ಆಗೋಯ್ತು, ಮಾಡು ಈ ವರ್ಷ, ಎಲ್ಲರೂ ಬೆಳೆಯೋಕ್ಕೆ ಶುರು ಮಾಡೋದು. ರೇಟ್ ಬಿದ್ದೋಯ್ತು. ಕಳೆಗಾಲದಲ್ಲಿ ಕೊಡೋ ಟೈಮಲ್ಲಿ ₹1,000 ಬ್ಯಾಗಿಗೆ ಬಂದಿದೆ ಅಂತ ಅಳ್ತಿರ್ತಾರೆ. ಈ ಥರದ್ದು ಇದೇ ಇದರಲ್ಲಿ ಶುಂಠಿಯಿಂದಾಗಿ ಕಂಪ್ಲೀಟ್ ಗದ್ದೆಗಳು ಮಾಡೋದು ನಿಂತೋಯ್ತು. ನೀವು ಗದ್ದೆ ಮಾಡಿದ ಟೈಮಲ್ಲಿ ಚಿಕ್ಕ ವಯಸ್ಸಿಂದಲೂ ನೋಡ್ಕೊಂಡು ಬಂದಿದ್ದೀನಿ, ಸಣ್ಣ ಸಣ್ಣ ತೊರೆಗಳು ಬರ್ತದಲ್ಲ, ಗದ್ದೆ ಬದಿ ಕಾಲುವೆಗಳು, ಇವೆಲ್ಲ ಜನವರಿ ಫೆಬ್ರವರಿ ಟೈಮಲ್ಲೂ ಹರಿತಿತ್ತು ಸರ್ ಸಣ್ಣದಾಗಿ. ನೀವು ಅಂಥ ಅಸಂಖ್ಯಾತ ತೊರೆಗಳು ಸಣ್ಣ ಸಣ್ಣದಾಗೆ ಹರಿದ್ರು, ನದಿಗೆ ಎಷ್ಟು ದೊಡ್ಡ ವಾಟರ್ ಸೋರ್ಸ್ ಸಿಕ್ತು. ಹಂಗಾಗಿ ನದಿ ಬತ್ತಿರಲಿಲ್ಲ. ಇವತ್ತು ನೀವು ಅಕ್ಟೋಬರ್ ಬರೋಷ್ಟರಲ್ಲಿ ನಮ್ಮ ಊರಿನ ದೊಡ್ಡ ದೊಡ್ಡ ನದಿಗಳು, ಹೇಮಾವತಿ ಆಗಿರ್ಬೋದು, ತುಂಗಾ, ಭದ್ರಾ, ಯಾವ್ದಾರು ಆಗಲಿ, ಎಲ್ಲ ಸಣ್ಣ ಹಳ್ಳದ ಗಾತ್ರಕ್ಕೆ ಬರ್ತಾರೆ. ಕಾಂಡ್ಯವಳೆನೋ ಖಂಡಿತ. ಹತ್ತತ್ರ ಏಪ್ರಿಲ್ ಬರೋಷ್ಟರಲ್ಲಿ ನೇತ್ರಾವತಿಯಲ್ಲಿ ಆಚೆಯಿಂದ ಈಚೆಗೆ ದಾಟಾಡ್ಬೋದು, ನೀರೇ ಇಲ್ಲ, ಖಾಲಿ ಜಾಗ. ಮಂಗಳೂರು ಹತ್ರ ಅದ್ರನ್ನೆಲ್ಲ ಬಂಡೆ ಗಿಂಡೆ ಎಲ್ಲ ಕಾಣುತ್ತೆ. ನಾನು ದಾಟಾಡೀನಿ, ನನ್ನ ಹತ್ರ ಮೋಸ್ಟ್ಲಿ ಹುಡುಕಿದ್ರೆ ಆ ಫೋಟೋ ಸಿಗುತ್ತೆ, ಎಲ್ಲೋ ಫೇಸ್ಬುಕ್ಕಲ್ಲೆಲ್ಲೋ ಹಾಕಿದ್ದೆ. ಖಾಲಿ ಒಂದು ತೊಟ್ಟು ನೀರಿಲ್ಲ ನೇತ್ರಾವತಿಯಲ್ಲಿ. ಅಲ್ಲಿಂದ ಜಸ್ಟ್ ಒಂದು 15-20 ಕಿಲೋಮೀಟರ್ ಹೋದ್ರೆ ಸಮುದ್ರ ಸಿಗುತ್ತೆ. ಅಂದರೆ ಆ ಮಟ್ಟಿನ ಇದು ಆಗ್ತಾ ಇದೆ, ನಮ್ಮ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಏನೇ ಹೇಳಕ್ಕೆ ಬಂದೆ ಅಂದರೆ, ಏಲಕ್ಕಿಯಿಂದ ಶುರುವಾಗಿ, ಭತ್ತದಿಂದ ಶುರುವಾಗಿ ಕಾಫಿಗೆ ಹೆಂಗೆ ಬಂದರು ನಮ್ಮವರು. ಬಟ್ ಕಾಫಿ ಬೆಳೀತಿದ್ರು, ಚಿಕ್ಕ ಚಿಕ್ಕ ಇದರಲ್ಲಿ ಬೆಳೀತಾ ಇದ್ರು. ಒಂದು 10 ಮೂಟೆ 15 ಬ್ಯಾಗು ಈ ಥರ ಬೆಳೀತಿದ್ದವರು. ಅದಕ್ಕೆ ಕ್ಷಮ ಇಲ್ಲಿ ಮಧ್ಯೆ ಮಾತಾಡೋದಕ್ಕೆ, ಕಾಫಿನ ಮೂಲ ನಮಗೆ ಪರಿಚಯಿಸಿದ್ದು ಇದೇ ಯುರೋಪಿಯನ್ಸ್. ಅದರಲ್ಲಿ 2 ಥರ ಹೇಳ್ತಾರೆ. ನಮ್ಮ ಯುರೋಪಿಯನ್ಸೇ ಕಾಫಿ ತಂದದ್ದು ಯುರೋಪಿಯನ್ಸೇ. ಈ ಬಾಬಾ ಬುಡನ್ ಅದೊಂದು ಕತೆ ಇದೆ, 7 ಬೀಜ ತಂದ ಅಂತ. ಬಟ್ ಅದನ್ನ HL ನಾಗೇಗೌಡರು ಅವರ ಕೃತಿ ಬೆಟ್ಟದಿಂದ ಬಟ್ಟಲಿಗೆ ಅಂತ ಒಂದು ಕೃತಿಯಲ್ಲಿ ಅದಕ್ಕೆ ಆಧಾರ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಕಾಫಿ ಕತೆಗೆ ಆಧಾರ ಇಲ್ಲ ಅಂತ. ಬಾಬಾ ಬುಡನ್ 7 ಬೀಜ ತಂದ ಅನ್ನೋದಿದೆಯಲ್ಲ, ಹೋಲಿ ಬೀನ್ಸ್ ಅಂತ ಏನೋ ಕರೀತಾರೆ. ಅವತ್ತಿಗೆ ಯಮನ್ನಿಂದ ತಂದ ಅಂತ ಹೇಳ್ತಾರೆ. ಮೆಕ್ಕಾ ಹೋದಾಗ ಯಮನ್ನಿಂದ ಅದು ತುಂಬಾ ರಿಸ್ಟ್ರಿಕ್ಟೆಡ್ ಇತ್ತು, ಅದು ಇದ್ರೊಳಗಡೆ ಇಟ್ಕೊಂಡು ತಂದ ಅಂತ ಹೇಳ್ತಾರೆ. ಅದಕ್ಕೆ ಆಧಾರ ಸುಳ್ಳು ಅಂತಲ್ಲ, ನಾನು ಸುಳ್ಳು ಅಂತ ಹೇಳ್ತಿಲ್ಲ, ಆಧಾರ ಇಲ್ಲ ಅಂತ HL ನಾಗೇಗೌಡರು ಬರೀತಾರೆ. ಬಟ್ ಯುರೋಪಿಯನ್ಸೇ ದೊಡ್ಡ ಮಟ್ಟದಲ್ಲಿ ತಂದಿದ್ದು. ಫಸ್ಟ್ ಅಂದರೆ ಏನು ಬ್ರಿಟಿಷ್ ಅಥವಾ ಈಸ್ಟ್ ಇಂಡಿಯಾ ಕಂಪನಿ ರೂಲ್ ಮಾಡ್ತಿತ್ತು, ಸೊ ಅವ್ರು ತಂದದ್ದು. ಹೌದು. ನೀವು ಫಸ್ಟ್ ಕಾಫಿ ಬೆಳೆದಿದ್ದು ನಮ್ಮಲ್ಲಿ ಏನು ಹೇಳ್ತಾರೆ, ನಮ್ಮಲ್ಲಿ ಮುಳ್ಳಯ್ಯನಗಿರಿಲಿ ಫಸ್ಟ್ ಕಾಫಿ ಬಂತು ಅಂತ ಹೇಳ್ತಾರೆ. ಮುಳ್ಳಯ್ಯನಗಿರಿ ಬೆಟ್ಟ, ಅದೇ ಇವನು ಬಾಬು ತಂದ ಅಂತ ಹೇಳ್ತಾರೆ, ಆಯ್ತಾ. ಬಟ್ ನಾಗೇಗೌಡರು ಬರೀತಾರೆ, ಫಸ್ಟ್ ಕಾಫಿ ಬೆಳೆಯನ್ನ ಪ್ರಯೋಗ ಮಾಡಿದ್ದು ನಗರದಲ್ಲಿ ಅಂತ. ಹೊಸನಗರ ತಾಲೂಕು ನಗರ, ಬಿದನೂರು ನಗರ, ಬಿದನೂರು ಕೋಟೆ, ಹೌದು, ಅಲ್ಲಿ ಫಸ್ಟ್ ಪ್ರಯೋಗ ಮಾಡ್ತಾರೆ ಅಂತ ಬರೀತಾರೆ ಅವರು. ಬಟ್ ಅಲ್ಲಿ ವೆದರ್ ಕಂಡೀಷನ್ ಇಂದಾಗಿ ಅದು ಬರಲಿಲ್ಲ, ಸತ್ತೋಯ್ತು. ಆ ನಂತರ ಚಿಕ್ಕಮಗಳೂರಿಗೆ ಬಂದರು. ಚಿಕ್ಕಮಗಳೂರಿಂದ ಬೇರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಯಿತು ಕಾಫಿ. ಕೊಡಗಿಗೆ ಬಂದಿರ್ಬೋದಾ, ಚಿಕ್ಕಮಗಳೂರಿಗೆ ಬಂದಿರ್ಬೋದು. ಅವರು ಘಟ್ಟ ಹತ್ತಿ ಮೇಲೆ ಬರ್ತಾರಂತೆ, ಸಕಲೇಶ್ಪುರಕ್ಕೆ ಬರ್ತಾರೆ, ಎಲ್ಲ ಕಡೆ ಪ್ರಯೋಗ ಮಾಡ್ತಾರೆ. ಬಟ್ ಕರೆಕ್ಟ್ ಆದ ವೆದರ್ ಕಂಡೀಷನ್ನು, ಕರೆಕ್ಟ್ ಆದ ಅವರಿಗೆ ಒಂದು ಸ್ಥಳ ಅಂತ ಸಿಕ್ಕಿದ್ದು ನಮ್ಮ ಚಂದ್ರದ್ರೋಣ ಅಂತ ಕರಿತೀವಲ್ಲ, ಈ ಮುಳ್ಳಯ್ಯನಗಿರಿ ಬೆಟ್ಟಗಳು, ಅಲ್ಲಿ ಅಂತ ಹೇಳ್ತಾರೆ. ಓಕೆ. ಅಲ್ಲಿಂದ ಬೇರೆ ಕಡೆ ಸ್ಪ್ರೆಡ್ ಆಯಿತು. ಅದಾದಮೇಲೆ ಅಲ್ಲಿ ರೋಬಸ್ಟಾ ಬೆಳಿಲಿಕ್ಕಾಗಿಲ್ಲ. ಅರೇಬಿಕಾ ಈ ಸಕಲೇಶ್ಪುರ ಈ ಪಾರ್ಟಲ್ಲಿ ಬಂದ್ರಲ್ಲ, ಬೆಟ್ಟ ಹತ್ತಿ ಬಂದಾಗ ಆ ಪ್ರದೇಶದಲ್ಲಿ ಅದು ಬರಲಿಲ್ಲ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಗಿಡಗಳು ಬರಲಿಲ್ಲ, ಅಂದರೆ ವೆದರ್ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ. ಆವಾಗ ಅವರು ಚಂದ್ರದ್ರೋಣಕ್ಕೆ ಹೋದರು, ಅಲ್ಲಿ ಎತ್ತರ ಪ್ರದೇಶದಲ್ಲಿ ಬೆಳಿಲಿಕ್ಕೆ ಶುರು ಮಾಡಿದ್ರು. ಅಂದರೆ ಕಾಫಿ ನಮ್ಮಲ್ಲಿ ಇರಲೇ ಇಲ್ಲ, ನಮ್ಮ ಬೆಳೆನೇ ಅಲ್ಲ ಅದು. ಕಾಫಿ ನಮ್ ಬೆಳೆನೇ ಅಲ್ಲ. ಟೀ ತಗೊಳ್ಳಿ, ನಮ್ಮಲ್ಲಿ ಟೀನು ನಮ್ದಲ್ಲ. ಟೀ ಮೋಸ್ಟ್ಲಿ ಬಹುಶಃ ಉತ್ತರ ಭಾರತದಲ್ಲಿ ಏನೋ ಇತ್ತೋ ಏನೋ ಗೊತ್ತಿಲ್ಲ, ನಮ್ಮ ಮಲ್ನಾಡಿಂದಂತೂ ಅಲ್ಲ ಅದು. ದಕ್ಷಿಣ ಭಾರತದಂತೂ ಅಲ್ಲ. ಸೊ ನಾವೆಲ್ಲ ಏನು ಕುಡಿತಿದ್ವಿ ಹಂಗಾರೆ ಯುರೋಪಿಯನ್ಸ್ ಬರೋಕ್ ಮೊದಲು? ಯುರೋಪಿಯನ್ಸ್ ಬರೋದ್ ಮುಂಚೆ ಕಷಾಯ ಈ ಥರದ್ದು ಏನೇನೋ ಒಂದಷ್ಟು. ಈಗ ನೀವು ನೋಡಿ, ತುಂಬಾ ಟೀನ ಮುನ್ನಾರಿಗೆ ಬ್ರಿಟಿಷರು ದೊಡ್ಡ ಮಟ್ಟದಲ್ಲಿ ತಂದ್ರು ಅಂತ ನನ್ನ ಹಿಂದಿನ ಬುಕ್ಕಲ್ಲಿದೆ. 400 ವರ್ಷದ ಇತಿಹಾಸ ಅಂತ ಹೇಳ್ತಾರೆ ಅದಕ್ಕೆ. ಮುನ್ನಾರ್ ಈಗಲೂ ಟೀ ಫೇಮಸ್. ಮುನ್ನಾರ್ಗೆ ಹೋದ್ರೆ ನಿಮಗೆ ಟೀ ಎಸ್ಟೇಟ್ ಬಿಟ್ಟರೆ ಬೇರೆ ಏನು ಕಾಣೋದಿಲ್ಲ, ಕಾಡೇ ಇಲ್ಲ. ಅದಕ್ಕೆ ತಾನೆ ಟೀ ಎಸ್ಟೇಟ್ ಅಲ್ಲಿ ಕಾಡೆಮ್ಮೆ ಓಡಾಡ್ತಿರೋದು, ಆನೆ ಓಡಾಡೋದು, ಚಿರತೆ ಪಾಸ್ ಆಗೋದು ಇದೆಯಲ್ಲ. ನೀವು ಮುನ್ನಾರನ್ನು ಮೇಲ್ಗಡೆ ಹೋಗಿ ನಿಂತ್ಕೊಂಡ್ರೆ ಎಲ್ಲೂ ಕೂಡ ಒಂದು ತುಂಡು ಕಾಡು ಕಾಣಲ್ಲ ನಿಮಗೆ. ನಾವು ಅಷ್ಟು ಜಾಗಗಳನ್ನ ತಿರುಗಾಡಿದ್ದೀನಿ ಈ ನನ್ನ ಸ್ಟಡಿ ಪರ್ಪಸ್ಗೆ. ಎಲ್ಲೂ. ಆಮೇಲೆ ನನ್ನ ಗಮನಕ್ಕೆ ಬಂದಿದ್ದೇನೆಂದರೆ, ಮುನ್ನಾರು ತುಂಬ ಚಳಿ ಪ್ರದೇಶ ಅದೆಲ್ಲ ಹೇಳ್ತಾರೆ. ಈಗ ನನಗನ್ಸಿದ್ದು 1 ಅಥವಾ 2 ಡಿಗ್ರಿ ಟೆಂಪ್ರೇಚರ್ ಅಲ್ಲಿ ಜಾಸ್ತಿ ಇದೆ ಅಂತ.
ಕಾರಣ ಈ ಮಾಸ್ ಆಗಿ ಡಿಫಾರೆಸ್ಟ್ರೇಷನ್ ಆಯ್ತಲ್ಲ. 400 ವರ್ಷಗಳ ಹಿಂದೆ ಬ್ರಿಟಿಷರು ಶುರು ಮಾಡ್ತಾರೆ ಕಾಡು ಕಡಿಲಿಕ್ಕೆ. ಆಮೇಲೆ ಈ ಅದೊಂದು ಬೇರೆ ಇದು ಮೈಗ್ರೇಷನ್, ಮಾಸ್ ಮೈಗ್ರೇಷನ್ ಆಗ್ತದೆ ಈ ಕೇರಳದ ತಳಭಾಗದಿಂದ ಮೇಲ್ಭಾಗಕ್ಕೆ. ಏನಕ್ಕೆ? ಉದ್ಯೋಗ, ನಿರುದ್ಯೋಗ ತುಂಬಾ ದೊಡ್ಡ ಮಟ್ಟದಲ್ಲಿತ್ತು. ಅವತ್ತಿಗೆ ಟ್ರಾವೆಂಕೂರ್ ರಾಜಮನೆ ತಂದವರು ಅವ್ರಿಗೆ ಎನ್ಕರೇಜ್ ಮಾಡ್ತಿದ್ರಂತೆ, ನೀವು ಹೋದ್ರೆ ನಿಮಗೆ ಅಲ್ಲಿ ಜಾಗ ಕೊಡ್ತೀವಿ, ಏನ್ ಬೇಕಾದ್ರೂ ಬೆಳೀರಿ ಹೋಗಿ ಅಂತ. ಯಾವುದು ಈ ಕಾಡು ಕಡಿತಿರೋ ಪ್ರದೇಶ? ಮುನ್ನಾರು ಇಡುಕಿ ಭಾಗದಲ್ಲಿ, ಇಡುಕಿ ಜಿಲ್ಲೆ ಬಂದು ವಿಪರೀತ ಕಾಡು ಕಡ್ದಾಕ್ತಾರೆ. ಓಕೆ. 50,000 ಎಕರೆ ಒಂದು ಕಂಪ್ನಿ ಒಡೆತನದಲ್ಲಿ ಇತ್ತು ಅಂತ ಹೇಳ್ತಾರೆ. ಟೀ ಎಸ್ಟೇಟ್ ಆಫ್ ಅನ್ ಯುರೋಪಿಯನ್ ಕಂಪನಿ. ಯುರೋಪಿಯನ್ ಕಂಪ್ನೀಸ್ ಅದು ಎಲ್ಲ ಕಡೆಗೆ ಕಾನ್ಸಂಟ್ರೇಟ್ ಆಗಿ ಟಾಟಾದವ್ರ ಕೈಗೆ ಬಂತು. ಇವತ್ತಿಗೆ ಟಾಟಾ ಅಲ್ಲಿ ದೊಡ್ಡ ಪ್ಲೇಯರ್. ಆ ಥರದ್ದು ಇವೆಲ್ಲ ನಮ್ಮ ಪಶ್ಚಿಮ ಘಟ್ಟದ ಮೂಲ ಬೆಳೆಗಳಲ್ಲ ಯಾವುದು. ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು. ಪಶ್ಚಿಮ ಘಟ್ಟ ಈ ಯುರೋಪಿಯನ್ಸು ಅಥವಾ ಈ ಬಂಡವಾಳಶಾಹಿಗಳು ಇವರೆಲ್ಲ ಬರೋಕ್ಕೆ ಮೊದಲು ಅವ್ರ ಜೀವನಕ್ಕೆ ಏನು ಬೆಳ್ಕೊಂಡು ಕಾಡಿನ ಜೊತೆ ಬದುಕ್ತಾ ಇದ್ರು ಅಷ್ಟೇ. ಸೇಮ್ ಲೈಕ್ ನಿಮಗೆ ಎಕನಾಮಿಕಲ್ ಎಕ್ಸ್ಪೋಜರ್ ಇರಲಿಲ್ಲ. ನಿಮಗೆ ಆರ್ಥಿಕವಾಗಿ ನಾನು ಇಷ್ಟು ದುಡಿಲೇಬೇಕು, ನಾನು ಇಷ್ಟು ಸಂಪಾದನೆ ಮಾಡಲೇಬೇಕು, ನನ್ನ ಮಕ್ಕಳನ್ನೆಲ್ಲ ಓದಿಸ್ಬೇಕು, ದುಡ್ಡು ಖರ್ಚು ಮಾಡಬೇಕು, ಈ ಥರದ ಯಾವ ಇದು ಆವತ್ತಿನ ಕಾಲಕ್ಕೆ ಅನಿವಾರ್ಯತೆಗಳು ಮಲೆನಾಡಿನ ಜನರಿಗೆ ಅಥವಾ ಪಶ್ಚಿಮ ಘಟ್ಟ ಜನರಲ್ಲಿ ಇರಲಿಲ್ಲ. ಅವ್ರಿಗೆ ಏನು ಬೆಳೀತಿದ್ರು ಅದರಲ್ಲಿ ಅವ್ರ ಜೀವನ ಸಾಗ್ತಾ ಇತ್ತು. ಸೊ ಬದುಕಕ್ಕೆ ಬೆಳ್ಕೊಳ್ತಾ ಇದ್ರು. ಆಮೇಲೆ ಇಷ್ಟು ಕಮರ್ಷಿಯಲ್ ಮೈಂಡ್ ಸೆಟ್ ಅವತ್ತಿಗೆ ಇರಲಿಲ್ಲ. ಇವತ್ತಿನ ಥರದ ಅನುಕೂಲಗಳು ಕೂಡ ಅವತ್ತಿಗೆ ಇರಲಿಲ್ಲ. ವೆಹಿಕಲ್ ಇಲ್ಲ, ನಾನು ಈಗ ದೊಡ್ಡ ಕಾರ್ ತೊಗೋಬೇಕು. ಇವತ್ತು ಕಾಫಿ ಬೆಳೆಯೋನು ಯೋಚನೆ ಮಾಡ್ತಾನೆ, ನೋಡಪ್ಪ ನೀನು ಮರ ಕಡಿಬೇಡ ಅಂತೀಯ ತೋಟದಲ್ಲಿ. ನನಗೆ ಮರ ಕಡೆ ಇಲ್ಲ, ನೆರಳಾಗತ್ತೆ ಕಾಫಿ ಬರಲ್ಲ ಆಯಿತಾ. ನನಗೆ ನೋಡು ಇಷ್ಟು ಸಾಲ ಇದೆ, ಮನೆ ಕಟ್ಟಿದ್ದೀನಿ ಸಾಲ ಇದೆ, ಕಾರ್ ತೊಗೊಂಡಿದ್ದೀನಿ ಸಾಲ ಇದೆ, ಮಕ್ಕಳನ್ನ ಓದಿಸ್ಬೇಕು, ಎಲ್ಲೋ ಮಂಗಳೂರಲ್ಲೋ ಅಲ್ಲಿ ಇಲ್ಲಿ ರೆಸಿಡೆನ್ಷಿಯಲ್ ಕಾಲೇಜಲ್ಲಿ ಸ್ಕೂಲಲ್ಲಿ ಬಿಟ್ಟಿರ್ತಾರೆ, 5 ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಬೇಕು, ಇದೆಲ್ಲ ನಂಗೆ ದುಡ್ಡು ಬೇಕು. ನೀನು ನೋಡಿದ್ರೆ ಮರ ಬೆಳೆಸು, ಮರ ಕಡಿಬೇಡ, ನೆರಳು ತೆಗಿಬೇಡ, ಈ ಥರ. ಅಂದರೆ ಪರಿಸರವಾದ ಅನ್ನೋದು ಒಂಥರ ಇವರು ಇದರಲ್ಲಿ ದ್ರೋಹ ಅನ್ನೋ ಥರ. ಆ ಊರಿಗೆ ಈ ಪರಿಸರವಾದಿಗಳೆಲ್ಲ ಸೇರ್ಕೊಂಡು ದ್ರೋಹ ಮಾಡ್ತಿದ್ದಾರೆ. ಇವರೆಲ್ಲ ಕಾಡು ಕಡಿಬೇಡಿ ಅಂತಾರೆ, ಗುಡ್ಡಕ್ಕೆ ಹೋಗ್ಬೇಡಿ ಅಂತಾರೆ. ಈ ಥರದೊಂದು ಇದು ಒಪಿನಿಯನ್ ಕ್ರಿಯೇಟ್ ಆಗಿದೆ, ಅಭಿಪ್ರಾಯ ಕ್ರಿಯೇಟ್ ಆಗಿದೆ ನಮ್ಮಲ್ಲಿ ಅಂತೆಲ್ಲ ಪಶ್ಚಿಮ ಘಟ್ಟದ ಎಲ್ಲ ಕಡೆನೂ ಇದೆ. ಇವರೆಲ್ಲ ನಮ್ಮ ಜನ ವಿರೋಧಿಗಳು, ಇವ್ರು ನಮ್ಮನ್ನು ಬದುಕಾಗ್ಬಿಡ್ತಿಲ್ಲ. ನಾನು ಕಣ್ಣಾರೆ ಕಂಡ ಹಾಗೆ ಗೋಮಾಳಗಳು ಎಷ್ಟೊಂದು ಇತ್ತು ನಮ್ಮಲ್ಲಿ. ಅಂದರೆ ಇವತ್ತು ಗೋಮಾಳಗಳೇ ಇಲ್ಲ. ದನ ಸಾಕಿ ಅಂತಾರೆ, ದನ ಎಲ್ಲಿ ಬಿಡೋಣ? ಇವತ್ತಿಗೇನೋ ಗೋರಕ್ಷಣೆ ಮಾಡಿ ನಾವು ಹೋರಾಟ ಮಾಡ್ತಾರಲ್ಲ, ಸರಿಯಪ್ಪ ನನ್ನ ಹತ್ರ 4 ದನ ಇದೆ, ಅದು ಮೇಯಕ್ಕೆ ಜಾಗ ಇಲ್ಲ, ಇದು ಜಾಗನೆಲ್ಲ ನೀವು ತೋಟ ಮಾಡ್ಕೊಂಡಿರಿ, ನಾನು ಎಲ್ಲಿ ಬಿಡೋಣ? ಕಾಡಿಗೆ ಬಿಡೋಣ ಅಂದರೆ ಫಾರೆಸ್ಟ್ನವ್ರು ಬಿಡೋಕ್ಕೆ ಮುಂಚೆ ಆರಾಮ ಕಾಡೊಳಗಡೆ ಹೋಗಿ ಸ್ವತಂತ್ರವಾಗಿ ಮೇಯ್ಕೊಂಡು ಬರೋವು. ಇವತ್ತಿಗೆ ಅದಿಲ್ಲ. ಸೊ ಗೋಮಾಳಗಳೆಲ್ಲ ತೋಟಗಳು, ಕಾಡಿಗೆ ಅರಣ್ಯ ಇಲಾಖೆ ಬಿಡಲ್ಲ. ಸೊ ಈ ಗೋರಕ್ಷಕಗಳ ಪ್ರಕಾರ ದನ ಎಲ್ಲಿ ಬಿಡ್ಬೇಕು ಈಗ ನಾವು? ಅವ್ರ ಮನೆಗೆ ಬಿಡ್ಬೇಕು ತಗೊಂಡೋಗಿ. ಬಹುಶಃ ಅದಕ್ಕೆ ಬೆಂಗಳೂರುಗಳು ತಗೊಂಬಂದು ರೋಡಿಗೆ ಬಿಡ್ತಾರೆ. ಇವತ್ತಿಗೂ ನಮ್ಮಲ್ಲಿ ಹೈವೇಲಿ ನೈಟು ಈ ಜೋರಾಗಿ ಡ್ರೈವ್ ಮಾಡೋಕ್ಕೆ ಹೆದರಿಕೆ ಆಗುತ್ತೆ. ಟರ್ನಿಂಗ್ಗಳಲ್ಲೆಲ್ಲ ದನ ಮಲಗಿರ್ತವೆ. ಅದು ಯಾರ ದನ ಅಂತ ಅದ್ರ ಓನರ್ಗೆ ಗೊತ್ತಿರಲ್ಲ. ಬೆಂಗಳೂರು ಮೆಟ್ರೋ ಪಿಲ್ಲರ್ಗಳ ಕೆಳಗಡೆಲ್ಲ ದನಗಳು. ಸರಿ, ನೀನು ದನ ಸಾಕ್ಬೇಕು, ಅದೆಲ್ಲ ಸರಿ, ಅದಕ್ಕೊಂದು ವ್ಯವಸ್ಥೆ ಬೇಕಲ್ಲ. ನೀನು ಗೋಮಾಳನೇ ತಿಂದು ದನ ಸಾಕು ದನ ಇಲ್ಲಿ ಬಿಡೋಣ, ಅವಕ್ಕೆ ಮೇಯಕ್ಕೆ ಏನು ಹಾಕೋಣ? ಬಹುಶಃ ಗೋರಕ್ಷಕರೇ ತಗೊಂಡೋಗಿ ಸಾಕ್ಬೇಕು ಅವನ. ಗೋರಕ್ಷಕರು ಸಾಕೋಲ್ಲ. ಇವರು ರೈತರಿಗೆ ಅದೇನು ಮಾರ್ಕೆಟ್ ವ್ಯಾಲ್ಯೂ ಇದೆ ಕೊಟ್ಟು ತಗೊಂಡೋಗಿ ಗೋರಕ್ಷಕರು ಪಾಪ 1,000 ಎಕರೆ ಭೂಮಿ ತಗೊಂಡು ಸಾಕೋಬೇಕು. ಅದೇನೋ ಒಂದಷ್ಟು ಗೋಶಾಲೆ ಅಂತ ಮಾಡ್ಕೊಳ್ತಾರೆ. ಅದಕ್ಕೆ ಲಿಮಿಟೆಡ್ ಆಗಿ ಅವ್ರಿಗೂ ಅದನ್ನ ಅಷ್ಟ ದೊಡ್ಡದನ್ನ ಮಾಡೋಷ್ಟು ಆರ್ಥಿಕ ಶಕ್ತಿ ಇರಲ್ಲ ಅಥವಾ ಜಾಗ ಇರಲ್ಲ. ಮುಂಚೆ ಕೂಡ ದನಗಳಿದ್ವಲ್ಲ. ಈಗ ನಮ್ಮ ಮನೆಗಳಲ್ಲೇ, ನಮ್ಮ ಕುಟುಂಬದಲ್ಲೇ ಸಂಜೆ ಹೊತ್ತಾಯ್ತು ಅಂದ್ರೆ ಒಂಥರ ಒಂದು ವಿಚಿತ್ರ ಸೌಂಡ್ ಇರೋದು. ದನಗಳೆಲ್ಲ ವಾಪಸ್ಸು ಮೇಯ್ಕೊಂಡು ಕೊಟ್ಟಿಗೆಗೆ ಬರೋಂಥದ್ದು, ಹಟ್ಟಿಗೆ ಬರೋಂಥದ್ದು. ಅದಕ್ಕೆಲ್ಲ ಇತ್ತು. ಖಂಡಿತ ದೊಡ್ಡ ಮಟ್ಟದಲ್ಲಿ ನಮ್ಮ ಮನೆಯಲ್ಲೆಲ್ಲ 25-30 ದನ ಇತ್ತು. ಗಿಡ್ಡ, ಮಲ್ನಾಡು ಗಿಡ್ಡ. ಬರ್ತಾ ಇವತ್ತು ನಮ್ಮಲ್ಲಿ ಮಲ್ನಾಡಲ್ಲಿ ಹೆಂಗಾಗಿದೆ ಅಂದರೆ, ಮೇಜರ್ ಆಗಿ ದನಿನ ಕೊಟ್ಟಿಗೆಗಳು ಎಲ್ಲ ಹೋಮ್ ಸ್ಟೇ ಮಾಡಿದ್ದಾರೆ. ಹೋಮ್ ಸ್ಟೇ ರೂಮ್ಸ್, ದನದ ಕೊಟ್ಟಿಗೆ ಹೋಮ್ ಸ್ಟೇ ಚೆನ್ನಾಗಿದೆ. ಅದನ್ನೆಲ್ಲ ಆಲ್ಟರ್ ಮಾಡು, ರೂಮ್ಸ್ ಮಾಡು, ಹೋಮ್ ಸ್ಟೇ ನಡ್ಸು, ಈ ಥರದಾಗೋಗಿದೆ. ಎಷ್ಟೋ ಜನ ಮಾಡ್ಯಾರ ಅದನ್ನು. ಕೊಟ್ಟಿಗೆಗಳೇ ಇಲ್ಲ. ಕೊಟ್ಟಿಗೆ ಇದ್ದರೂ ಕೊಟ್ಟಿಗೆಯಲ್ಲಿ ದನ ಇಲ್ಲ. ಮಿಷನರೀಸು ಅಂದರೆ ಅವತ್ತಿಗೆ ನಿಮಗೆ ಹಾಲು ಕೊಡಬೇಕು ಅನ್ನೋದಿರಲಿಲ್ಲ. ಆರ್ಥಿಕವಾಗಿ ಯಾಕೆ ನಮಗೆ ಕಮರ್ಷಿಯಲ್ ಕ್ರಾಪ್ಸ್ ಅನಿವಾರ್ಯತೆ ಆಗಿರಲಿಲ್ಲ ಅಂದರೆ, ಕಾಫಿ ಬೆಳೆದೇನೆ ಆರಾಮಾಗಿ ಬದುಕುವಂಥವ್ರು ಎಷ್ಟೋ ಜನ ಇದ್ದರು.
ಬರೀ ಭತ್ತ ಬೆಳ್ಕೊಂಡು ಒಂದಷ್ಟು ಏಲಕ್ಕಿನೋ ಏನೋ ಒಂದು ಆಗ್ತಾ ಇತ್ತು, ಅಷ್ಟರಲ್ಲಿ ಜೀವನ ಆಗ್ತಾ ಇತ್ತು. ಯಾಕಂದರೆ ನಿಮಗೆ ಹೊರಗಡೆಯಿಂದ ತರಕಾರಿ ತರಬೇಕು ಅನ್ನೋದಿಲ್ಲ, ಎಲ್ಲ ಮನೆಯಲ್ಲಿ ತರಕಾರಿ ಬೆಳೀತಾಯಿದ್ರು. ಇವತ್ತು ಯಾರು ಬೆಳೀತಾರೆ? ಯಾರು ತರಕಾರಿ ಬೆಳೆಯೋದಿಲ್ಲ. ನಿಮಗೆ ದನ ಹಾಲು ಇಲ್ಲೇ ಸಿಗ್ತಾ ಇತ್ತು, ಕೋಳಿಗಳು ಬೆಳ್ಕೊಳ್ತಿದ್ರು. ಎಲ್ಲದೂ ಇರೋದ್ರಿಂದ ನಿಮಗೆ ಹೊರಗಡೆಯಿಂದ ತರುವಂಥ ಅನಿವಾರ್ಯತೆಗಳು ತುಂಬ ಕಮ್ಮಿ ಇತ್ತು. ಹೊರಗಿನ ಖರ್ಚು ಏನಿತ್ತು ಅದರ ಅನಿವಾರ್ಯತೆ ತುಂಬ ಕಮ್ಮಿ ಇತ್ತು. ಹೀಗಾಗಿ ಅವತ್ತಿನ ಲೈಫ್ ಸ್ಮೂತಾಗಿ ಹೋಗ್ತಿತ್ತು. ಯಾವಾಗ ಕಾಫಿ ಕಮರ್ಷಿಯಲಿ ಹಿಟ್ಟಾಯಿತು, ಜನ ಮುಗಿಬಿದ್ರು. ಆಮೇಲೆ ಅದಕ್ಕಿಂತ ಹಿಂದೇನೂ ಕಾಫಿ ಬೆಳೀತಾ ಇದ್ರು. ಬಟ್ ದೊಡ್ಡ ಸಮಸ್ಯೆ ಈ ಬೂತ್ ಥರ ಕೂತ್ಕೊಂಡಿದ್ದು ಇದೇ ಕಾಫಿ ಬೋರ್ಡು ಮಾರಂಗಿಲ್ಲ. ಅದ್ರಲ್ಲಿ ಮೇಜರ್ ಕಾಫಿನ ಅವರು ಎಕ್ಸ್ಚೇಂಜಿಗೆ ಯೂಸ್ ಮಾಡೋರು. ರಷ್ಯಾದಿಂದ ಏನೋ ತರಿಸ್ಕೊಂಡಿರೋರು ವೆಪನ್ಸು ಮತ್ತೊಂದೇನೋ ರಷ್ಯಾಗೆ ಕೊಡಬೇಕಿತ್ತು ಕಾಫಿನ ಇವರು. ಅದರ ಅರ್ಧ ದುಡ್ಡು ಅಲ್ಲೇ ಹೋದಾಗ ಲಾಭ ಇಲ್ಲಿಂದ ಸಿಗ್ತದೆ. ಉಳಿದಿದ್ದನ್ನು ಅವರೇ ಪೂಲ್ ಮಾಡಿ ಅವರೇ ಹರಾಜಾಕಿ ಯಾರೋ ದೊಡ್ಡ ಟ್ರೇಡರ್ ಮೂಲಕ ಇಂಟರ್ನಲ್ ಮಾರ್ಕೆಟಿಗೆ ಒಂದಷ್ಟು ಕಾಫಿನ ಬಿಡೋರು. ಕಾಫಿ ಬಾರ್ಡರ್ ಎಕ್ಸ್ಚೇಂಜ್ ಆಗೋದು. ಹೌದೌದು, ಬೇರೆ ದೇಶದ ಜೊತೆಗೆ. ಹೌದೌದು, ರಷ್ಯಾದ ಜೊತೆಗೆ ಮೇಜರ್ ಇದ್ದಿದ್ದು ನಮ್ಮದು. ರಷ್ಯಾದಿಂದ ನಮಗೇನು ಬೇಕಿತ್ತು ಇದನ್ನು ತಗೊಂಡು ಕಾಫಿನ ಎಕ್ಸ್ಚೇಂಜ್ ಹಾಕಿ ಕೊಡೋರು. ಕೊಡಬೇಕು ಅನ್ನೋದೊಂದು ಅವ್ರದ್ದು ಟ್ರೀಟಿ ಇತ್ತು. ಈಗ ಡಾಲರ್ಸೋ ಯೂರೋನ ಕೊಡೋ ಬದಲು ಕಾಫಿ ಪ್ರಾಡಕ್ಟ್ ಕೊಟ್ಬಿಡೋದು. ಅವ್ರಿಗೆ ಕಾಫಿನೇ ಬೇಕಿದೆ, ಯಾಕೆ ಚಳಿ ಪ್ರದೇಶ. ಆ ಸಂದರ್ಭದಲ್ಲಿ ಫಸ್ಟ್ ಕಾಫಿನ ಯಾಕಯ್ಯ ನಿಮಗೆ ಕೊಡಬೇಕು ನಾವು ಬೆಳೆದು ಅಂತ ಹೇಳಿದವರು ತೇಜಸ್ವಿಯವರು. ನಾನು ಕಾಫಿನ ನಾನು ಬೀದಿಲಿ ನಿಂತ್ಕೊಂಡು ಮಾರ್ತೀನಿ, ಸಂತೆಲಿ ಮಾರ್ತೀನಿ, ನಿನಗೆ ಯಾಕೆ ಕೊಡಬೇಕು ಅನ್ನೋದನ್ನ ಫಸ್ಟ್ ಶುರು ಮಾಡಿದ್ದು ಅಲ್ಲಿಂದ ಅವರು. ಅವಾಗ ಒಂದು ಸಂಘ, ಮೂಡಿಗೆರೆ ಬೆಳೆಗಾರರ ಸಂಘ ಅಂತ ಒಂದು ಶುರು ಆಗ್ತದೆ. ಆ ಬೆಳೆಗಾರರ ಸಂಘದ ಮೊದಲನೇ ಅಧ್ಯಕ್ಷರು ಬಂದು ಸಿದ್ಧಾರ್ಥ ಹೆಗ್ಡೆ ಅವರು, ತಂದೆ ಗಂಗಾ ಹೆಗ್ಡೆ ಅವರು. ಸೊ ಬೆಳೆಗಾರನ್ನ ಯುನೈಟ್ ಮಾಡಿದ್ದು ತೇಜಸ್ವಿ ಖಂಡಿತ. ಅವತ್ತಿನ ಮಟ್ಟಿಗೆ ಬೆಳೆಗಾರರಿಗೆ ಒಂದು ಹೊರಗಡೆದ್ದು ಇದಿರಲಿಲ್ಲ, ಏನ್ ಮಾಡಬೇಕು ಹೇಗೆ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಗಂಗಾ ಹೆಗ್ಡೆ ಅವರು ತುಂಬಾ ದೊಡ್ಡ ಕೆಲಸಗಳನ್ನ ಮಾಡಿದ್ದಾರೆ. ಜನರನ್ನು ಸಂಘಟಿಸೋದಾಗಿರ್ಬೋದು. ಆಮೇಲೆ ಆ ವ್ಯಕ್ತಿ ಅದನ್ನೊಂದು ಕರ್ತವ್ಯ ಅನ್ನೋ ಥರ ಮಾಡಿ ಅವ್ರು ಸೈಲೆಂಟಾಗಿ ಸೈಡಿಗೆ ಇದ್ಬಿಟ್ರು. ಅವರಿಗೆ ಆ ಕಾಲದಲ್ಲಿ MLC ಆಗಬೇಕು ಅನ್ನೋದೊಂದು ತುಂಬ ದೊಡ್ಡದಾದ ಒತ್ತಡ ಇತ್ತಂತೆ. ಅವಕಾಶ ಇತ್ತು, ಖಂಡಿತ ಇತ್ತು. ಆದರೆ ಅವರು ಅದು ಯಾವುದಕ್ಕೂ ಇಷ್ಟಪಡಲಿಲ್ಲ, ಆಸೆನೂ ಪಡಲಿಲ್ಲ. ಆಮೇಲೆ ಅವ್ರು ಹೋಗಿದ್ರೆ ಖಂಡಿತ ಆಗ್ತಾಯಿದ್ರು. ಏನು ಜಮೀನ್ದಾರ? ತುಂಬ ದೊಡ್ಡ ಜಮೀನ್ದಾರರು. ಓಕೆ. ಅವ್ರ ತೋಟ ಈಗ ಏನು ಚೇತನಹಳ್ಳಿ ಎಸ್ಟೇಟ್ ಅಂತ ಏನು ಕರೀತಾರೆ, ಎಲ್ಲಿದೆ? ಮೂಡಿಗೆರೆ ಮತ್ತು ಬೇಲೂರು ತಾಲೂಕು ಮಧ್ಯ ಬಾರ್ಡ್ರಲ್ಲಿ ಬರ್ತದೆ. ಏನು ಊರ ಹೆಸರು? ಚೀಕನಹಳ್ಳಿ ಅಂತ ಒಂದು ಸಿಗುತ್ತೆ. ಚೀಕನಹಳ್ಳಿ ಅಂತ ನೀವು ಬೇಲೂರಿಂದ ಮೂಡಿಗೆರೆ ಹೋಗುವಾಗ ಅಲ್ಲಿಂದ ಒಳಗಡೆ ಹೋದ್ರೆ ಇವ್ರ ತೋಟ ಬರುತ್ತೆ. ಇವ್ರು ಮೂಲತಃ ಬಂದು ಬಾಳೆಹೊನ್ನೂರು ಅಥವಾ ತನೋಡಿ ಅಂತ ಒಂದು ಊರಿದೆ, ಅಲ್ಲಿ ಅವರು ಅಲ್ಲಿಂದ ಪಾಲ್ ತಗೊಂಡು ಹೊರಗಡೆ ಬಂದು ಇಲ್ಲಿ ತೋಟ ಖರೀದಿ ಮಾಡಿ ಅದನ್ನು ಬೆಳೆಸ್ತಾರೆ. ಮತ್ತು ಅವತ್ತಿಗೆ 400 ಎಕರೆ ತೋಟ ಇದ್ದಂಥ ವ್ಯಕ್ತಿ ಸಿದ್ಧಾರ್ಥ ಅವರು. ತಾವು ರೂಲ್ ಮಾಡಕ್ಕೆ ಮೊದಲೇ ಗಂಗಾಗಡೆ 400 ಎಕರೆ. ಖಂಡಿತ. ಕಾಫಿ ಫಾರ್ಮ್. ಇವ್ರು ಮೂಲತಃ ಕಾಫಿ ಬೆಳೆಗಾರ ಕುಟುಂಬನೇ. ಆಮೇಲೆ ಅವರ ಸಂಬಂಧಗಳು ಹಾಗೆ ಎಲ್ಲ ದೊಡ್ಡ ಬೆಳೆಗಾರರೇ ಅವರ ಕುಟುಂಬದ ಸಂಬಂಧಗಳು. ಕುವೆಂಪು ಅವರ ಕುಟುಂಬಕ್ಕೆ ತುಂಬ ಆಪ್ತರು. ಇನ್ನೊಂದು ವಿಶೇಷ ಇದೇನೆಂದರೆ, ಇವತ್ತು ನೀವೇನು ಪದ್ಮನಾಭ ನಗರ ನಿಮ್ಮ ಬೆಂಗಳೂರಲ್ಲಿ, ಆ ಪದ್ಮನಾಭ ನಗರ ಅಂತ ಹೆಸರಿಟ್ಟದ್ದು ಇವರ ಕುಟುಂಬದ ಒಬ್ಬ ವ್ಯಕ್ತಿ ಇಲ್ಲಿ ಇಂಜಿನಿಯರ್ ಆಗಿದ್ರು. ಅವರ ಹೆಸರು ಅಂದರೆ ಅವರ ಇದಕ್ಕೆ ಸ್ಮರಣಾರ್ಥ ಆ ಹೆಸರಿಟ್ಟಿದ್ದು ಅಂತ. ಗಂಗಾಗಡೆ ಫ್ಯಾಮಿಲಿಯವರು? ಅಂದರೆ ಅವರ ಹೆಂಡತಿ ಫ್ಯಾಮಿಲಿಯವರು. ಏನು ಸಿದ್ಧಾರ್ಥ ಅವರ ತಾಯಿ ಕುಟುಂಬ ದೇವಂಗಿ, ಕುಪ್ಲಿ ದೇವಂಗಿ. ಹೌದೌದು, ದೇವಂಗಿ ಕುಪ್ಲಿ ಪಕ್ಕಕ್ಕೆ ಬರುತ್ತೆ. ಹೌದು, ಇನ್ನೇನು ಕುಪ್ಲಿ ದೇವಂಗಿ ಎಲ್ಲ ಸಂಬಂಧಿಕರು, ತುಂಬಾ ಆಪ್ತರು. ಅವರು ಎಲ್ಲ ಹತ್ರದ ನೆಂಟಸ್ತಿಕೆ ಅವರಿಗೆ. ಕುವೆಂಪು ಅವ್ರ ಕುಟುಂಬಕ್ಕೆ ಸಿದ್ಧಾರ್ಥ ಅವ್ರ ಕುಟುಂಬ, ದೇವಂಗಿ ಅವರು ಎಲ್ಲರು. ಆಮೇಲೆ ಇನ್ನೊಬ್ರು ಅವ್ರು ಯಾರೋ ಕುಟುಂಬ ಸದಸ್ಯರು ಜಯದೇವ ಆಸ್ಪತ್ರೆ ಫೌಂಡರ್ ಡೈರೆಕ್ಟರ್ ಅಂತ ಏನೋ ಹೇಳ್ತಾರೆ. But they are influential. They are noble people. ಖಂಡಿತ. ಆ ಕಾಲಕ್ಕೆ ಅವರ ತಂದೆ ಯಾರು, ಇವರು ತಂದೆ ಅಂದರೆ ಸಿದ್ಧಾರ್ಥ ಅವರ ಅಜ್ಜ ಗಂಗಾ ಹೆಗಡೆಯವರ ಅಪ್ಪ 1922-23 ಟೈಮಲ್ಲಿ ಬ್ರಿಟಿಷ್ ಇವ್ರ ಜೊತೆ ಟ್ರೇಡಿಂಗ್ ಮಾಡ್ತಾ ಇದ್ರಂತೆ. ಶೇರ್ ಟ್ರೇಡಿಂಗ್ ಈ ಥರದ್ದು ಮಾಡ್ತಾ ಇದ್ರಂತೆ. ಮಂಗಳೂರಿಗೆ ಹೋಗೋದು, ಮಂಗಳೂರಲ್ಲಿ ಅವರ ಇದು ಅಂದರೆ ಅವತ್ತಿನ ಕಾಲಕ್ಕೆ ಅವರ ಈ ಉದ್ಯಮದ್ದು ಇದು ಬೇರಲ್ಲಿತ್ತು. ಎಂಟರ್ಪ್ರೈಸಿಂಗ್ ರೂಟ್ಸು ಅಲ್ಲಿಂದನೇ ಶುರುವಾಗಿದೆ ಅಂತ. ಓಕೆ. ಅವಾಗೆಲ್ಲ ಪೇಪರಲ್ಲಿ ಬರೋದು, ಶೇರ್ ಟ್ರೇಡಿಂಗ್ ಬರೋದು ಅಲ್ಲಿಂದ ಶುರು ಆಯಿತು ಅವ್ರದ್ದು, ಅಂದರೆ ಶುರು ಆಗಿರ್ಬೋದು. ಅದಾನಂತರ ಸಿದ್ಧಾರ್ಥ ಪ್ರವರ್ಧಮಾನಕ್ಕೆ ಬಂದ ನಂತರ ಸಿದ್ಧಾರ್ಥ ಡೇಟ್ ಆಫ್ ಬರ್ತ್ ಗೊತ್ತಾ? ಯಾವ ಇಯರ್ ಗೊತ್ತಾ? ಮೋಸ್ಟ್ಲಿ ನನ್ನ ಮರ್ತೀನಿ ನಾನು,
ಬಟ್ ಇದೆ, ಪುಸ್ತಕದಲ್ಲಿ ಇದೆ ಅದು. ಓಕೆ. 59 ವರ್ಷ ಅವರು ತೀರ್ಕೊಳ್ಳುವಾಗ. ಎಷ್ಟು ವರ್ಷದಿಂದ? ಈಗ ಒಂದು 6 ವರ್ಷದ 7 ವರ್ಷದ ಹಿಂದೆ. 59 ಅಂದರೆ +7 ಅಂದರೆ ಈಗ ಒಂದು 65 ವರ್ಷ ಅವ್ರಿಗೆ. ಹೌದೌದು. ಸೊ ಗೋ ಬ್ಯಾಕ್ ಟು 65. ಓಕೆ, ಅಂದರೆ 70s ಅವರು. 56 ಅಂತ ಕಾಣ್ತದೆ. 56 56 ಅವರು ಹುಟ್ಟಿದ್ದು ಅಂತ ಕಾಣ್ತದೆ. ಅದಿದೆ ಆ್ಯಕ್ಚುಲಿ ಬುಕ್ಕಲ್ಲಿ ಇದೆ, ಅದು ನಾನು ಮರ್ತೀನಿ ಈಗ. ಓಕೆ. ಅವ್ರ ಜರ್ನಿ ಅಲ್ಲಿಂದ ಶುರು ಆಗುತ್ತೆ. ಅವ್ರು ಶುರು ಮಾಡಿದ ಟ್ರೇಡಿಂಗಿಂದನೇ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. ಸಿದ್ಧಾರ್ಥ ಅವ್ರದ್ದು ಜರ್ನಿ ಹಿಂಗೆ ಶುರು ಆಯಿತು ಅಂದರೆ ತಂದೆ ಶ್ರೀಮಂತ, ಮಂಗಳೂರಿಂದ ಅವ್ರು ಏನು ಎಜುಕೇಶನ್ ಮುಗಿಸ್ಕೊಂಡು ಬರ್ತಾರೆ. ಏನು ಓದಿರೋದು ಅವರು? ಅವರು ಮೋಸ್ಟ್ಲಿ MSW ಅಥವಾ BSW ಆ ಥರ ಏನೋ ಓದಿದ್ದಾರೆ. ಅಲ್ಲಿಂದ ಊರಿಗೆ ಬರ್ತಾರೆ. ಊರಿಂದ ಅವರಿಗೆ ಒಂದು ನಾಮಿನಲ್ ಆಗಿ ಈಗ ಏನು ಅವ್ರ ತಂದೆ ಏನೋ ತೋಟ ಮಾಡ್ಕೊಂಡಿದ್ರು ಅದೇ ಥರ ಮಾಡ್ಕೊಂಡಿರೋಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ ಅಂತ ಅವ್ರ ತಾಯಿ ಇಂಟ್ರ್ಯೂವಲ್ಲಿ ಹೇಳ್ತಾರೆ. ಹಾಗಾಗಿ ಅವರು ಯಾವ ಬಿಸ್ನೆಸ್ ಮಾಡಿದರೆ ಬೆಸ್ಟ್ ಅನ್ನೋದು ಅವರು ಅವತ್ತು ಸರ್ಚಿಂಗ್. ಆದರೆ ಅವತ್ತಿನ ಕಾಲಕ್ಕೆ ಆಯ್ಕೆಗಳು ತುಂಬ ಕಮ್ಮಿ ಇತ್ತು. ಇಂಡಿಯಾದಲ್ಲಿ ಆರ್ಥಿಕವಾಗಿ ನಮ್ಮಲ್ಲಿ ತುಂಬ ಡೌನ್ ಇದ್ದಿದ್ದ ಮಾರ್ಕೆಟ್. ನಿಮಗೆ ಯಾವ ಕಂಪ್ನೀಸ್ ಏನು ಮಾಡ್ಬೋದು, ಏನು ಬಿಸ್ನೆಸ್ ಮಾಡ್ಬೋದು ಅನ್ನೋದೇ ಒಂದು ಕ್ಲಾರಿಟಿ ಸಿಗ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಶೇರ್ ಬ್ರೋಕಿಂಗ್ ಅಥವಾ ಶೇರ್ ಟ್ರೇಡಿಂಗ್ ಬಗ್ಗೆ ನಾನು ಕಲಿತ್ರೆ ಅದು ಮುಂದೆ ಏನೋ ಒಂದಷ್ಟು ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಆ ಥಾಟ್ ಇಟ್ಕೊಂಡು ಮುಂಬೈಗೆ ಹೋಗ್ತಾರೆ ಅವರು. ಮುಂಬೈಗೆ ಹೋಗಿ ಅಲ್ಲಿ ಅಲ್ಲೊಬ್ಬರು ತುಂಬ ದೊಡ್ಡ ಟೈಕೂನ್, ಅಲ್ಲೊಂದು 3 ಕಂಪ್ನೀಸು ಇಡೀ ಶೇರ್ ಮಾರ್ಕೆಟನ್ನು, ಅವತ್ತಿಗೆ NSE ಇರಲಿಲ್ಲ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ 3 ಕುಟುಂಬಗಳು ಇಡೀ ಇದನ್ನು ಆಳ್ತಿದ್ದು ಅಂತ ಹೇಳ್ತಾರೆ. ಇಡೀ ದೇಶ ಶೇರ್ ಮಾರ್ಕೆಟ್, ಇಡೀ ಶೇರ್ ಮಾರ್ಕೆಟನ್ನು. ಕೋಟಕ್ಕು, ಕಂಪಾನಿ, ಮತ್ತೊಂದು ಇನ್ನೊಂದು ಯಾವುದೋ ಬರುತ್ತೆ, ಎಲ್ಲ ಕೆಯಿಂದ ಬರುತ್ತೆ, ಎಲ್ಲ ಗುಜರಾತಿ ಇದು. ಅಲ್ಲಿ ಒಬ್ಬರ ಹತ್ರ ಇವ್ರು ಹೋಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಅಲ್ಲಿಂದ ಕಲಿತಾ ಹೋಗ್ತಾರೆ ಅಂತ, ಶೇರ್ ಬ್ರೋಕಿಂಗ್ ಕಲಿತಾ ಹೋಗ್ತಾರೆ. ಅದು ನಂತರ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಇವ್ರದೇ ಒಂದು ಟ್ರೇಡಿಂಗ್ ಇದನ್ನು ಶುರು ಮಾಡ್ತಾರೆ. ಇವ್ರದ ಕಂಪನಿ? ಹಾಂ, ಸಿವಾನ್ ಸೆಕ್ಯೂರಿಟೀಸ್ ಅಂತ ಒಂದು ಇದನ್ನು ಶುರು ಮಾಡ್ತಾರೆ. ಸಿವಾನ್ ಅದು ಮುಂಚೆ ಬೇರೆ ಯಾರು ಎಲ್ಲೋ ಇತ್ತಿದ್ದನ್ನು ಇವ್ರು ತೊಗೊಂಡ್ರು ಅಂತ ಹೇಳ್ತಾರೆ. ಇವರ ಪರಿಚಯದವರು ಅವರಿಂದ ಇವ್ರು ತಗೊಂಡ್ರು ಅಂತ. ಸಿವಾನ್ ಸೆಕ್ಯೂರಿಟೀಸ್ ಅವರ ಮೊದಲನೇ ಕಂಪನಿ. ಓ, ABC ಮೊದಲು? ಹೌದು. ಅದಾದ ನಂತರ ಸಿವಾನಲ್ಲಿ ತುಂಬ ಅರ್ನ್ ಮಾಡ್ತಾರೆ. ಅವರೇ ಹೇಳ್ಕೊಂಡಿದ್ದಾರೆ ಒಂದು ಇಂಟರ್ವ್ಯೂವಲ್ಲಿ, ಅವರೇ ಹೇಳ್ಕೊಂಡಿದ್ದಾರೆ, ನಾನು ದಿನಕ್ಕೆ ಅವತ್ತಿನ ಕಾಲಕ್ಕೆ 1 ಲಕ್ಷ ಸಂಪಾದನೆ ಮಾಡ್ತಿದ್ದೆ ಅಂತ. 80s 90s 88 ಆಲ್ಮೋಸ್ಟ್ 90 ಹತ್ತತ್ರ 88 87 ಅನ್ಕೊಳ್ತಾ, ಮೋಸ್ಟ್ಲಿ 35-40 ವರ್ಷದಿಂದ ಹಿಂದೆ ದಿನಕ್ಕೆ 1 ಲಕ್ಷ ನಾನು ಸಂಪಾದಿಸ್ತಿದ್ದೆ ಅಂತ ಅವರು ಇಂಟರ್ವ್ಯೂವಲ್ಲಿ ಅವರೇ ಹೇಳಿದ್ದಾರೆ. ಸೊ ಇವತ್ತಿಗೆ 1 ಲಕ್ಷ ಅಂದರೆ, ಅವತ್ತಿಗೆ 1 ಲಕ್ಷ ಅಂದರೆ ಇವತ್ತಿಗೆ ಒಂದು ಅದು 25-30 ಲಕ್ಷ. ಹಾಂ, ಖಂಡಿತ ಹ್ಯೂಜ್ ಮನಿ. ಅದನ್ನು ಇಟ್ಕೊಂಡವರು ಕಾಫಿ ಪ್ಲಾಂಟರ್ ಮಗ ಒಂದು ಹೊಸ ಜಗತ್ತಿಗೆ, ಟಿಪಿಕಲ್ ಕನ್ನಡದ ಹುಡುಗ. ಅದರಲ್ಲೂ ಮಲ್ನಾಡವರು ತುಂಬ ಸಂಕೋಚದ ಸ್ವಭಾವ. ಈ ಮಟ್ಟಿಗೆ ಹೋಗಿ ದೊಡ್ಡ ಮಟ್ಟದಲ್ಲಿ ಎಲ್ಲೋ ಹೋಗಿ ಬಾಂಬೆಲಿ ಕಲ್ತು ಬಂದು ಅಲ್ಲ ಅದರದನ್ನು ಇಲ್ಲಿ ಶುರು ಮಾಡಿ ಆ ಮಟ್ಟಿಗೆನ ಚಾತಿ ನಮ್ಮಲ್ಲಿ ಮಲ್ನಾಡಲ್ಲಿ ಇರೋ ಜನರಿಗೆ ಕಮ್ಮಿ. ಓಕೆ. ಅಂಥದ್ರಲ್ಲಿ ಈ ವ್ಯಕ್ತಿ ಎಲ್ಲದನ್ನು ದಾಟಿ ಈ ಗಡಿಗಳನ್ನು ದಾಟಿ ಹೋಗ್ತಾರೆ. ಸಿದ್ಧಾರ್ಥ ನಮಗೆ ಮಲ್ನಾಡಿನವ್ರಿಗಷ್ಟೇ ಅಲ್ಲ, ಇಡೀ ಕನ್ನಡಿಗರಿಗೆ ಯಾಕೆ ಅವರು ಮುಖ್ಯ ಅಂದರೆ, ಸರ್ ನೀವೀಗ ಹಿಂಗೆ ಸಡನ್ನಾಗಿ ನಾನು ನಿಮ್ಗೆ ಕೇಳಿದ್ರೆ ಕರ್ನಾಟಕದಲ್ಲಿ ಇರೋರಲ್ಲ, ಕನ್ನಡಿಗರು ದೊಡ್ಡ ದೊಡ್ಡ ಉದ್ಯಮಿಗಳು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿದಂಥ ಉದ್ಯಮಿಗಳು ಎಷ್ಟು ಜನ ಇದ್ದಾರೆ ಅಂತ ನೀವು ತಕ್ಷಣ ಕೇಳಿದ್ರೆ ನೀವು ಹೆಚ್ಚನ್ನು 1-2 ಹೆಸರೇ ನಿಮಗೆ ಬರ್ಬೋದು ಅಷ್ಟೇ. ನಾರಾಯಣಮೂರ್ತಿ ಅವ್ರದ್ದು ಹೇಳ್ತಾರೆ. ಪ್ರೇಮ್ಜಿ ಕೂಡ ಕನ್ನಡಿಗರಲ್ಲ. ನಂದನ್ ನಿಲೇಕಣಿ ಅದು ಎಲ್ಲ ಒಂದೇ ಕಂಪ್ನಿಯವರು. ಸಂಕೇಶ್ವರ್ ಅವ್ರು ಹೇಳ್ತಾರೆ. ಹುಡುಕ್ಬೇಕಾಗತ್ತೆ. ಅಂದ್ರೆ 3-4ಕ್ಕೆ ತಲೆ ಕೆಡಕ್ಕೆ ಶುರು ಆಗುತ್ತೆ. ಕನ್ನಡಿಗರಲ್ಲಿ ಉದ್ಯಮಶೀಲತೆಯ ಮನೋಭಾವನೆ ತುಂಬಾ ಕಮ್ಮಿ. ಯಾಕೆ ಸರ್? ಅದಕ್ಕೆ ಏನು ಕಾರಣಗಳು ಅನ್ನೋದು ಗೊತ್ತಿಲ್ಲ. ನೀವು ಅರವಿಂದ್ ಸೇಫ್ ಝೋನ್, ಮುಂಚೆ ಆ ಸೇಫ್ ಝೋನಲ್ಲಿ ಅಥವಾ ಕಂಫರ್ಟ್ ಝೋನಲ್ಲಿ ಹೆಚ್ಚಿನ ಜನ ಇದ್ದಿದ್ದರಿಂದ ರಿಸ್ಕ್ ತೊಗೊಳ್ಳುವಂಥ ಮನಸ್ಥಿತಿನೇ ನಮ್ಮಲ್ಲಿ ಬರಲಿಲ್ಲ. ಈಗ ಯಾರೋ ಬರ್ತಾನೆ, ನಾರ್ತಿ ಬರ್ತಾನೆ, ತಮಿಳ್ರು ಬರ್ತಾನೆ, ಕೇರಳದವನು ಬಂದು ಬೆಂಗಳೂರಲ್ಲಿ ಅವ್ರಿಗೆ ಬೇಕಾದ ಕಂಪ್ನಿಗಳನ್ನ ಕಟ್ತಾರೆ. ಅವರಿಗೊಂದು ಇದೊಂದು ಒಳ್ಳೆ ಫಸಲು ತೆಗೆಯೋ ಭೂಮಿ ಬೆಂಗಳೂರು. ನಮ್ಮವ್ರು ಏನು ಮಾಡ್ತಾರೆ, ಹೋಗಿ ಅವ್ರ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಅಷ್ಟೇ ಮಾಡ್ತಾರೆ ಇವರು. ನಾನು ಅಲ್ಲಿ ಅದು ಹೆಂಗೆ ಕೆಲಸ ತೊಗೊಳೋದು ಅಂತ ಯೋಚನೆ ಮಾಡ್ತಿರ್ತಾರೆ ಅವರು. ಯಾರೋ ಒಬ್ಬ ಬಂದು ಕಂಪ್ನಿ ಮಾಡ್ದ, ಅಲ್ಲಿ ಜಾಬ್ ತೊಗೊಳೋದು ಹೆಂಗೆ, ನಾನೇ ಯಾಕೆ ಕಂಪ್ನಿ ಮಾಡಬಾರ್ದು ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ತುಂಬ ಕಮ್ಮಿ ಇದೆ. ಎಂಟರ್ಪ್ರೈಸಿಂಗ್ ಕ್ವಾಲಿಟೀಸ್ ಕಮ್ಮಿ. 100% ಎಂಟರ್ಪ್ರೈಸಿಂಗ್ ಕ್ವಾಲಿಟಿ ಕಮ್ಮಿ.
ಜೊತೆಗೆ ಆ ಥರದ್ದೊಂದು ಪರಿಸರ ನಮ್ಮಲ್ಲಿ ರೂಪುಕೊಳ್ಳಿಲ್ಲ ಅನ್ಸುತ್ತೆ. ಯಾವ ಥರದ ಪರಿಸರ? ನೋವು, ಹಸುವು? ನಿಮಗೆ ಏನಾದರೂ ಮಾಡಬೇಕು ಅಂದರೆ ನಿಮ್ಗೆ ಒಳಗಡೆ ಹಸಿವು ಇರಬೇಕು, ಆಯಿತಾ? ನೀವು ಯಾರನ್ನೇ ತಗೊಳ್ಳಿ, ಯಾವುದೇ ಇದರಲ್ಲಿ ಕ್ಷೇತ್ರಕ್ಕೆ ಹೋದರೆ ಅವನು ಏನೋ ಒಂದು ಮಾಡಿರ್ತಾನೆ, ನನ್ನ ಹಿಂದೆ ಸುಮಾರು ಅನುಭವಿಸಿ ಬಂದಿರ್ತಾನೆ. ಅವನು ಒಂದು ಒಳಗಡೆಯಿಂದ ಒಂದು ಹಠ ಛಲ ಶುರು ಆಗ್ತದೆ. ನಾನು ಮಾಡ್ತೀನಿ ಗುರು, ಇದೇನೋ ನಾನು ಮಾಡಲೇಬೇಕು ಅನ್ನೋ ಥರದ್ದೊಂದು ಇದಕ್ಕೆ ಬೀಳ್ತಾನೆ. ಅಥವಾ ಡೂ ಆರ್ ಡೈ ಕ್ರಿಯೇಟ್ ಆಗ್ಬಿಡುತ್ತೆ. ಅದು ಕೂಡ ಇರ್ಬೋದು, ಅದು ಇದೆ. ಜೊತೆಗೆ ನೀವು ಯಾವುದೇ ಒಬ್ಬ ವ್ಯಕ್ತಿನ ತಗೊಂಡ್ರೆ ಅವನ ಹಿಂದಿನ ಬದುಕಿಗೆ ಹೋದರೆ ಅವನಲ್ಲಿ ನಿರಾಶೆಗಳೇ ಜಾಸ್ತಿ ಇರ್ತವೆ, ಸೋಲುಗಳು ತುಂಬ ಇರ್ತವೆ. ಸೋತು ಅವನಿಗೆ ಸಾಕಾಗೋಗಿರುತ್ತೆ, ಆಯಿತಾ? ಏನೋ ಒಂದು ಸಿಕ್ಕಿದ್ರೆ ಅವನು ಹಿಡ್ಕೊಂಡು ಮೇಲೆ ಹೋಗ್ಬೇಕು ಅನ್ನೋದೊಂದು ಇದರಲ್ಲಿ ತವಕದಲ್ಲಿ ಇರ್ತಾನೆ ನಾನು. ಇದು ಎಲ್ಲ ಇವತ್ತಿಗೆ ಏನು ಅಚೀವ್ಮೆಂಟ್ ಅಂತ ಮಾಡಿರ್ತಾರೆ, ಯಾವುದೇ ಕ್ಷೇತ್ರ ಆಗಿರ್ಬೋದು, ದೊಡ್ಡದೋ ಚಿಕ್ಕದೋ, ಅವರೆಲ್ಲರೂ ಯಾರು ಆರಾಮಾಗಿ ನಾನು ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಬಂದು ಮಾಡಿದೆ ಅನ್ನೋ ಥರದವರು ಹುಡುಕಿರೋ 1% ಸಿಗ್ಬೋದೇನೋ ಗೊತ್ತಿಲ್ಲ. ಇನ್ನೆಲ್ಲರೂ ಸೈಕಲ್ ಹೊಡೆದವ್ರೆ. ಹಾಗೆ ಅದು ಮುಂಚಿನಲೂ ನಮ್ಮಲ್ಲಿ ಇರಲಿಲ್ಲ ಅನ್ಸುತ್ತೆ ನನಗನ್ಸೋ ಮಟ್ಟಿಗೆ. ಮೈಸೂರು ಸಂಸ್ಥಾನ ಸಮೃದ್ಧವಾಗಿತ್ತು, ಬಟ್ ನೀವು ಉತ್ತರ ಕರ್ನಾಟಕ ಹೋಗ್ಬಿಟ್ರೆ ಅಲ್ಲಿ ತುಂಬ ಕೆಟ್ಟದಾಗಿತ್ತು ಪರಿಸ್ಥಿತಿ. ನಮ್ಮ ಏನು ಹಳೆ ಮೈಸೂರಲ್ಲಿ ಇಲ್ದಿರುವಂಥ ಪ್ರದೇಶಗಳು, ಅವರು ಕೂಡ ಎಂಟರ್ಪ್ರೈನಿಂಗ್ ಇದರಲ್ಲಿರಲಿಲ್ಲ. ಅವರು ಮುಂಬೈಗೆ ಇನ್ನೆಲ್ಲೋ ಗುಳೆ ಹೊರಟರು. ನಮ್ಮವರು ಹಳೆ ಮೈಸೂರಿನವ್ರು ತಣ್ಣಗೆ ಇಲ್ಲಿ ಕೂತ್ರು ಆರಾಮಾಗಿದ್ರು. ಇವರು ಕಾವೇರಿ ನೀರು ಊರೇ ಬಿಟ್ಟವರು ಅವರು. ನಿಮಗೆ ಈಗ ಮೈಸೂರು ಸಂಸ್ಥಾನ ತಗೊಳ್ಳಿ ಸರ್, ಬರ ಅಂತ ಹೇಳೋವಂಥ ಪ್ರದೇಶ ಎಲ್ಲಿತ್ತು? ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಇವತ್ತು ಮಾವಿನಗುಂಡಿ ಅಂತ ಏನಿದೆ, ಜೋಗ್ ಹತ್ರ ಮಾವಿನಗುಂಡಿ ಅಂತ ಮಾವಿನಗುಂಡಿ, ಅದರ ಹತ್ರನೇ ಇದೆ. ಅಲ್ಲಿಗೆ ಕರ್ನಾಟಕ ಬಾರ್ಡರ್. ಅವರು ಈಗಲೂ ಆ ಕಲ್ಲಿದೆ. ಬಾಂಬೆ ಪ್ರೆಸಿಡೆನ್ಸಿ ಮೈಸೂರು ಒಂದು ಕಲ್ಲಿದೆ ಅಲ್ಲಿ ಮಾವಿನಗುಂಡಿಯಲ್ಲಿ. ಓಕೆ, ಅಲ್ಲಿಂದ ಆಚೆಗೆ ಉತ್ತರ ಕನ್ನಡದ ಸೇರಿದಂತೆ ಬಾಂಬೆ ಪ್ರೆಸಿಡೆನ್ಸಿಲಿ ಇತ್ತು. ಅದೇ ಬೆಳಗಾಂ ಎಲ್ಲ ಆಚೆಗೆ. ಸುಧಾಮೂರ್ತಿ ಅವರೊಂದು ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ಮಾತಾಡ್ತಾ, ನಿಮಗೆ ಮೈಸೂರು ದೊರೆಗಳದು ಇದಿತ್ತು, ನಮ್ಗೆ ಯಾರೂ ಇರಲಿಲ್ಲ, ನಾವು ಈ ಕಡೆ ಮರಾಠಿ ಕಲೀರಿ, ಆ ಕಡೆ ಹೋದ್ರೆ ತೆಲುಗು ಕಲೀರಿ ಅನ್ನೋ ಥರ ಇತ್ತು ಪರಿಸ್ಥಿತಿ ಅಂತ. ಹಾಗೆ ನೀವು ಈ ಕಡೆ ಬಂದರೆ ನಮ್ಮ ಪಶ್ಚಿಮ ಘಟ್ಟ ಕೆಳಗೆ ಇಳಿದ್ಬಿಟ್ರೆ ಮಡ್ರಾಸ್ ಪ್ರೆಸಿಡೆನ್ಸಿ, ನಮ್ಮ ಯಾವುದು ಕರಾವಳಿ, ಮಂಗಳೂರು ಉಡುಪಿ ಎಲ್ಲ. ಅದ್ರ ಒಳಗಡೆ ಇರುವಂಥ ಪ್ರದೇಶಗಳು ಶಿವಮೊಗ್ಗದಿಂದ ಶುರುವಾಗಿ ಈ ಕಡೆ ಚಿಕ್ಕಮಗಳೂರು, ಬೆಂಗಳೂರು, ಈ ಪ್ರದೇಶಗಳೇನಿತ್ತು ಮೈಸೂರು ಸಮೃದ್ಧವಾಗಿತ್ತು. ನಾವು ಯಾಕರು ಹೋಗಿ ಮಾಡೋಣ, ಏನು ಕಂಪ್ನಿ ಕಟ್ಟಿ ಏನಾಗಬೇಕಾಗಿದೆ ಅನ್ನೋ ಒಂದು ಮನಸ್ಥಿತಿ ಹೊಟ್ಟೆ ತುಂಬಿದಾಗ ಮನುಷ್ಯನಿಗೆ ಬಂದಿರಲಿಕ್ಕಿಲ್ಲ ಅನ್ಸುತ್ತೆ ನನಗೇನು. ಆದರೆ ಕಲೆ, ಸಾಹಿತ್ಯ ಇಂಥ ವಿಚಾರಗಳಲ್ಲಿ ನಮ್ಮವ್ರು ತುಂಬ ಮುಂದೆ ಹೋದರು, ತುಂಬ ಫಾಸ್ಟ್ ಇದ್ದರು. ಸಾಂಸ್ಕೃತಿಕವಾದ ಒಂದು ಇದು ನಿಮಗೆ ಬರಬೇಕು ಅಂದರೆ ನೀವು ಮೆಂಟಲಿ ಕೂಲಾಗಿರಬೇಕು, ಹೊಟ್ಟೆ ತುಂಬಿರಬೇಕು ಅಷ್ಟೇ. ಅಲ್ಲಿಂದ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ನೋಡಿ ಡಾಟ್ಸ್. ಓಕೆ, ಅಂದರೆ ಒಂದು ಹಸಿವು, ಅವಮಾನ, ಅನಿಶ್ಚಿತತೆ, ಅವಕಾಶ ವಂಚಿತತನ ಮನುಷ್ಯನಿಗೆ ಬೇಕು ಅನ್ಸುತ್ತೆ. ಖಂಡಿತ ಬೇಕು. ಅಂದ್ರೆ ಅವನು ಸ್ಪೋರ್ಟಿವ್ ಅಡ್ವೆಂಚರಸ್ ಆಗಕ್ಕೆ, ಅಥವಾ ಅವ್ನು ಏನೋ ಮಾಡ್ತೀನಿ ಅಥವಾ ಎಲ್ಲೋ ಒಂದು ಮೆಟ್ಲು ಹತ್ತಬೇಕು ಅಂದ್ರೆ ಅವನು ಕಷ್ಟಪಡಲೇಬೇಕಲ್ಲ. ಎಲಿವೇಟರ್ ಇಲ್ಲ ಎಲ್ಲ ಕಡೆನೂ, ಅಥವಾ ಒಂದು ಡ್ರೈವ್ ಬೇಕಲ್ಲ ಅವನಿಗೆ. ತುಂಬ ಜನ ಸೆಲ್ಫ್ ಮೋಟಿವೇಶನ್ ಇಂದನೇ ಮೇಲೆ ಹೋಗಿರೋರು. ನೋಡಪ್ಪ, ನೀನೇನೋ ಟ್ಯಾಲೆಂಟ್ ಇದೆ, ನೀನೇನೋ ಮಾಡ್ತೀಯಪ್ಪ, ನೀನು ಹೋಗೋ ಮೇಲೆ ಅಂತ ಹೇಳೋವಂಥ ಒಂದು ಇದು ನಮ್ಮ ಸಮಾಜದಲ್ಲಿ ಇಲ್ಲ, ಆಯ್ತಾ? ಈ ನನ್ನ ಮಗ ಹೋಗ್ತೀಯ, ನಾವು ಹೆಂಗಾರು ಮಾಡಿ ಇಳಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಇದು ಸೋಷಿಯಲ್ ಇದು ಕ್ರೈಸಿಸ್ ಅಂತ ಹೇಳ್ಬೋದೇನೋ. ಮನಸ್ಥಿತಿನೇ ಹಾಗೆ, ಸಾರ್ವತ್ರಿಕ ಮನೋಭಾವನೆ ಅದು. ಅದಕ್ಕೆ ನೋಡಿ, ಆ್ಯಕ್ಚುಲಿ ನಮ್ಮಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಟ್ಟಕ್ಕೆ ಟಾಟಾನೇ ಬರಬೇಕಾಯ್ತು. ನಮ್ಮವ್ರು ಯಾರು ಕಟ್ಟಿದ್ರು? ಕನ್ನಡಿಗರು ಯಾರು ಮಾಡ್ಲಿಲ್ವಲ್ಲ. ಇವತ್ತು ನಮ್ಮಲ್ಲಿರೋ ದೊಡ್ಡ ದೊಡ್ಡ ಕಂಪ್ನಿಗಳು, ಈಗ ಬೆಂಗಳೂರೇ ತಗೊಳ್ಳಿ, ಎಷ್ಟು ಜನ ಕನ್ನಡಿಗರು ಕಟ್ಟಿರೋ ಕಂಪ್ನಿ ಇದೆ ಇಲ್ಲಿ. ಇರೋವೆಲ್ಲ ಅದು 92 ರಿಫಾರ್ಮ್ಸ್ ಆದಮೇಲೆ ಇರೋವೆಲ್ಲ ಎಮ್ ಎನ್ ಸಿಗಳು ಅಥವಾ ನಾರ್ತ್ ಈಸ್ಟ್ ಬಂದು ಕಟ್ತಾರೆ, ಅಥವಾ ತೆಲುಗರು ಬಂದು ಕಟ್ಟಿದ್ದಾರೆ ಇಲ್ಲಿ ಕಂಪ್ನಿಗಳನ್ನು. ಅದ್ರ ಮಧ್ಯೆ ಎಲ್ಲೋ ಒಂದಷ್ಟು ಜನ ಹೋರಾಡ್ತಿದ್ದಾರೆ, ಬೆರಳೆಣಿಕೆ. ಈಗ ನನಗೆ ನಮ್ಮಲ್ಲೊಂದು ಯಾವುದೋ ಪಾಡ್ಕಾಸ್ಟ್ ಕನ್ನಡದಲ್ಲಿ ಬರುತ್ತೆ, ಅದರಲ್ಲಿ ಈ ಥರ ಕನ್ನಡಗ ಉದ್ಯಮಿಗಳನ್ನ ಪರಿಚಯ ಮಾಡ್ತಾರೆ. ಮುಂದೆ ಬನ್ನಿ ಅಂತ ಒಂದು ಪಾಡ್ಕಾಸ್ಟ್. ನಿಜಕ್ಕೂ ಆಶ್ಚರ್ಯ ಆಯಿತು, ಎಷ್ಟೆಷ್ಟು ದೊಡ್ಡ ಉದ್ಯಮಗಳನ್ನ ಕಟ್ಟಿದವ್ರು ಇದ್ದಾರಪ್ಪ ನಮ್ಮ ಮಧ್ಯದಲ್ಲಿ. ಆದರೆ ಯಾರಿಗೂ ಗೊತ್ತಿಲ್ಲ ಅದು. ಅಂದರೆ ಇವರು ಹುಡುಕಿ ತೆಗಿತಾ ಇದ್ದಾರೆ. ಅದು ನಿಜಕ್ಕೂ ಒಂದು ಒಳ್ಳೆ ಕೆಲಸ ಅದು. ಈಗ ಈ ಥರ ನಿಮ್ಮ ಥರದವರು ಯಾರೋ ಒಂದಷ್ಟು ಜನ ಹೋಗಿ ಮಾತಾಡಿಸಿ ಸಂದರ್ಶನ ಮಾಡಿದಾಗ ಹೊರ ಜಗತ್ತಿಗೆ ಅವರು ಏನು ಅನ್ನೋದು ಗೊತ್ತಾಗ್ತದೆ. ಬಟ್ ಆದರೆ ನೀವು ಈಗ ಅವ್ರು ಏನೋ ಒಂದಷ್ಟು ಜನ ತಂದಿದ್ದಾರೆ, ಓವರಾಲ್ ಆಗಿ ನೋಡಿದಾಗ ನಮ್ಮಲ್ಲಿ
ಆ ಸಂಖ್ಯೆ ತುಂಬ ಚಿಕ್ಕದು. ಬೇರೆ ಸ್ಟೇಟ್ಸ್ ಏನು ಅಬ್ಸರ್ವ್ ಮಾಡಿದ್ರೆ, ಈಗ ಆಂಧ್ರ ಆಗಲಿ, ತಮಿಳ್ನಾಡು ಆಗಲಿ, ಅಥವಾ ಮಹಾರಾಷ್ಟ್ರ, ನಮ್ಮ ನೈಬರಿಂಗ್ ಸ್ಟೇಟ್ಸ್ ಏನಿದ್ದಾವೆ, ಇಲ್ಲಿ ಎಂಟರ್ಪ್ರೈಸಿಂಗ್ ಇದೆಯಾ ಕ್ವಾಲಿಟಿ? ಅವರು ಎಂಟರ್ಪ್ರಿನರ್ ಇದ್ದಾರೆ ಅವರು, ಆದರೆ ಅವ್ರಿಗೆ ಅಲ್ಲಿ ಆ ಥರದ ವ್ಯವಸ್ಥೆ ಇಲ್ಲ. ಅವರೆಲ್ಲ ಹಂಗಾಗಿ ಕರ್ನಾಟಕ ಉಟ್ಕೊಂಡು ಬರ್ತಾರೆ. ಈಗ ನೀವು ಕೇರಳನೇ ತಗೊಳ್ಳಿ, ನಾನು ಕೇರಳದಲ್ಲಿ ನೋಡ್ದಂಗೆ ಕೇರಳದಲ್ಲಿ ಎಷ್ಟೋ ಜನ ಇಂಡಸ್ಟ್ರಿಗಳನ್ನು, ಫ್ಯಾಕ್ಟ್ರಿಗಳನ್ನು ಎಲ್ಲಿ ಮಾಡಿದ್ದಾರೆ ಅಂದರೆ ಪಕ್ಕದ ಕೊಯಂಬತ್ತೂರಲ್ಲಿ ಮಾಡ್ತಾರೆ. ಬಂದು ಕೊಯಂಬತ್ತೂರಲ್ಲಿ ಕೈಗಾರಿಕೆ ಮಾಡೋಕ್ಕೆ ಇದಕ್ಕೆ ಬೇಕಾಗಿರೋ ವಾತಾವರಣಗಳು, ಸೌಲಭ್ಯಗಳನ್ನು ತಮಿಳ್ನಾಡು ಗೌರ್ಮೆಂಟು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದೆ ಅನ್ನೋ ಕಾರಣಕ್ಕೆ ಕೇರಳದಲ್ಲಿ ಮಾಡೋ ಜಾಗನೂ ಇಲ್ಲ, ಅಥವಾ ಅಲ್ಲಿ ಆ ಒಂದು ಇದೇ ಇಲ್ವಲ್ಲ, ಒಂದು ವಾತಾವರಣನೇ ಸೃಷ್ಟಿಯಾಗಿಲ್ವಲ್ಲ. ನೀವು ಅಲ್ಲಿಂದ ಬಂದರೆ ಪಾಲಕ್ಕಾಡ್ ದಾಟಿದ್ರೆ ಕೊಯಂಬತ್ತೂರಲ್ಲಿ ಸಿಕ್ಕಾಪಟ್ಟೆ ಕೇರಳದವರ ಇಂಡಸ್ಟ್ರಿಗಳಿದ್ದಾವೆ. ಇದು ಅಲ್ಲಿಯವರು ಅವ್ರಿಗೆ ಮಾಡಿಕೊಡ್ಲಿಲ್ಲ. ಅವ್ರು ಬಂದು ಇಲ್ಲಿ ಎಲ್ಲ ಚೆನ್ನಾಗಿದೆ ನೋಡಿ ಬಿಸ್ನೆಸ್ ಮಾಡೋಣ ಅನ್ನೋದು ಇದೆ. ನಮ್ಮವ್ರಿಗೂ ಅದಕ್ಕೆ ಸರಿಯಾಗಿ ಓಕೆ ಒಂದು ಬಿಸ್ನೆಸ್ ಬರ್ತಿದೆ, ನಾನು ಹೋಗಿ ನಾನೊಂದು ಕೆಲಸ ಹುಡ್ಕೋಬೇಕಲ್ಲಪ್ಪ, ಅಲ್ಲಿ ಕೆಲಸ ತಗೋಬೇಕಲ್ಲ ಅಂತ ನಮ್ಮವ್ರು ಯೋಚನೆ ಮಾಡ್ತಾರೆ. ಸೊ ನೋಡಿ, ಅದಕ್ಕೆ ಅನ್ಸುತ್ತೆ ಬಹುಶಃ ನೋಡಿ, ಮಾರ್ಕ್ಸ್ನ ಹಪಾಪಿ ಇದೆಯಲ್ಲ, 95 ತೆಗಿಬೇಕು, 99 ತೆಗಿಬೇಕು ಅಂತ ಹೋರಾಟ. ಸೊ ಅಷ್ಟು ತೆಗೆದು ನಾನು ಬಿಸ್ನೆಸ್ ಹಾಕಿ ಗೆಲ್ಲಬೇಕು ಅನ್ನೋ ಮನಸ್ಥಿತಿನ, ನಿಮಗೆ ಮಾರ್ಕ್ಸ್ ತೆಗಿಯೋದಿದೆಯಲ್ಲ ಮುಗಿದೋಯ್ತು ಅಲ್ಲಿಗೆ. ಮಾರ್ಕ್ಸ್ ತೆಗೆದು ನಾನು ಎಲ್ಲರೂ ಒಂದು MNCಯಲ್ಲಿ ಕೆಲಸ ಹಿಡಿಬೇಕಂತ ಯೋಚನೆ ಮಾಡ್ತಾನೆ, ಅಷ್ಟೇ ಬಿಟ್ರೆ ಟಾಪ್ ಸ್ಕೋರರ್ ಟಾಪ್ ಎಂಪ್ಲಾಯಿ. ಮೋಸ್ಟ್ಲಿ ನೀವು ನೋಡಿ, ಯಾರೋ ಟಾಪ್ ಎಂಪ್ಲಾಯಿಗೆ ಅಥವಾ ಟಾಪ್ ಸ್ಕೋರರ್ಗೆ ಕೆಲಸ ಕೊಟ್ಟಿರೋನು ಯಾರೋ ಒಬ್ಬ ಹಿಂದಿನ ಬೆಂಚನಾಗಿರ್ತಾನೆ. ಎಷ್ಟು ನೋಡಿದ್ರೆ ಅವನು ಎಲ್ಲೆಲ್ಲೋ ಸ್ಟ್ರಗಲ್ ಮಾಡಿ, ಎಲ್ಲೋ ರಾತ್ರಿ ಬಸ್ ಸ್ಟ್ಯಾಂಡಲ್ಲಿ ಮಲಗಿ ಎದ್ದು ಊಟ ಇಲ್ಲದೆ ಅರ್ಧಂಬರ್ಧ ಹೊಟ್ಟೆಯಲ್ಲಿ ತಿರುಗಿ ಏನೋ ಮಾಡಿ ಅವನಿಗೆ ಒಂದು ಹಠ ರೂಪುಕೊಳ್ಳುತ್ತೆ. ಅವನು ಅಷ್ಟೆಲ್ಲ ತಿರುಗುವಾಗ ಅವನು ಯಾವುದೋ ಒಂದು ಕಂಪ್ನಿಲಿ ಎಲ್ಲೋ ಕೆಲ್ಸಕ್ಕೆ ಹೋಗ್ತಿರ್ತಾನೆ, ನಾನು ಈ ಥರದೊಂದು ಮಾಡಬೇಕು ಅನ್ನೋದೊಂದು ಹಠ ಅಲ್ಲಿ ಹುಟ್ಟುತ್ತೆ. ಮನುಷ್ಯನಿಗೆ ಹಠಗಳು ಹುಟ್ಟೋದೆ ಅಂಥ ಸಂದರ್ಭಗಳಲ್ಲಿ. ಇಲ್ಲ ಅವನು ಆರಾಮಾಗಿ ಮನೆ ಕ್ಯಾಬ್ ಬರುತ್ತೆ, ಒಳ್ಳೆ ಸಂಬಳ ಕೊಡ್ತೀಯಾರೆ ಅಂದಾಗ ಅವನು ಯಾಕೆ ಇದನ್ನು ಮಾಡಕ್ಕೆ ಹೋಗ್ತಾನೆ? ಬಿಡಪ್ಪ, ನಾನು ಯಾಕೆ ರಿಸ್ಕ್ ತಗೊಳ್ಳಿ, ನನಗೆ ಸ್ಯಾಲ್ರಿ ಬರ್ತಿದೆ, ಆರಾಮಾಗಿ ಇರ್ತೀನಿ ಅಂತ ನಾನು EMI ಕಟ್ತಾನೆ ಅಷ್ಟೇ. ಅಂಥ ವಾತಾವರಣದಲ್ಲಿ ಸಿದ್ಧಾರ್ಥ್ ಬರ್ತಾರೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.